ಯಾವುದೇ ರೀತಿಯ ಸುನಾಮಿ ಬಂದ್ರೆ, ಸಾಂಕ್ರಾಮಿಕ ರೋಗಗಳು ಬಂದ್ರೆ, ಇವತ್ತು ರಸ್ತೆ ಅಪಘಾತಗಳ ಸಾವುಗಳಾಗ್ತಾ ಇರತಕ್ಕಂಥದ್ದು ಹೆಚ್ಚು. ಮೂರನೇದು, ನೀವು ಚಾಲನೆ ಮಾಡುವಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ಬಳಸಬಾರ್ದು. ಕೆಲವರು ನಾವು ಬಸ್ಸಲ್ಲಿ ನೋಡ್ತೀವಿ, ಗೌರ್ಮೆಂಟ್ ಬಸ್ಸಲ್ಲಿ ಎಲ್ಲದ್ರಲ್ಲಿ ನೋಡ್ತೀವಿ, ಹಿಂಗ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಮಾತಾಡ್ಕೊಂಡು. ಆಮೇಲೆ ನೀವು ಅಕ್ಕಪಕ್ಕದಲ್ಲಿ ಯಾರು ಬಂದು ಅವ್ರ ಜೊತೆ ಕತೆ ಮಾತಾಡ್ಕೊಂಡು ಹಿಂಗ್ ಡ್ರೈವ್ ಮಾಡ್ತಾ ಇರ್ತೀವಿ. ಕಡೆಗೆ ನಾವು ಕುಂತಿರೋ ನಮಗ್ ಭಯ, ಓವರ್ಟೇಕ್ ಮಾಡ್ತಕ್ಕಂಥದ್ದು. ಆಮೇಲೆ ಯಾರೋ ಹಿಂದ್ಗಡೆ ಬಂದು ಪದೇ ಪದೇ ಆರನ್ ಮಾಡ್ತಾ ಇದ್ದೀವಿ, ನೀವು ಯಾವ್ದೋ ಆಂಬುಲೆನ್ಸ್ ಬಂದ ತಕ್ಷಣ ಅದಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು. ನಾವು ಹೋಗುವಾಗ ನಮ್ಮ ಜೊತೆಲಿ ಒಂದು ಬಸ್ ಅಂತಂದಾಗ, ಮಕ್ಕಳಿದ್ದಾಗ, ಪ್ರಯಾಣಿಕರಿದ್ದಾಗ ಅವರ ರಕ್ಷಣೆ ನಮ್ ಜವಾಬ್ದಾರಿ ಆಗಿರ್ತದೆ. ಒಂಥರ ಶಾಲೆ ಬಿಟ್ಟಾಗ ಆಗ ನಾನು ಹೋಗಿ ಒಂದು ದಿನದಲ್ಲಿ ಪೂರ್ತಿ ಒಂದು 8 ಸ್ಕೂಲಲ್ಲಿ ಗಮನಿಸಿರೋದು, ಮಕ್ಕಳು ವೆಹಿಕಲ್ಸ್ ಬರ್ತಾ ಇದ್ರು ಸಹ ಹಾಗೆ ಜಂಪ್ ಮಾಡಿ ಹೋಗ್ತಾ ಇರ್ತಾರೆ. ಇವತ್ತು ರಸ್ತೆ ಅಪಘಾತಗಳ ಸಾವುಗಳಾಗ್ತಾ ಇರತಕ್ಕಂಥದ್ದು ಹೆಚ್ಚು. ನಾವು ಇದನ್ನ ಒಂದು ಪ್ರಮುಖವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥದ್ದು. ಇಡೀ ನಮ್ಮ ಪ್ರಪಂಚದಲ್ಲಿ ನೋಡಿದ್ರೆ 1.24 ಮಿಲಿಯನ್ ಅಷ್ಟು ಸಾವುಗಳು ಇವತ್ತು ಆಗ್ತಾ ಇರ್ತಕ್ಕಂಥ. ಅದರಲ್ಲಿ ಅಂಗವಿಕಲರಿಗಂತ ಖಂಡಿತ ನಾವಲ್ಲಿ ರಸ್ತೆಯಲ್ಲಿ ಅಂಗವಿಕಲ ಸ್ನೇಹಿಯಾಗಿ ಏನು ನೋಡ್ಲಿಕ್ಕೆ, ಮಕ್ಕಳು ಏನಾನ ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದಾರಂತ ದೊಡ್ಡವರೇನಾದ್ರೂ ಗಮನಿಸಿದ್ರೆ, ಮಕ್ಕಳೇ ಹೇಗ್ ಮಾಡ್ತಾರಲ್ಲಪ್ಪ ನಾವು ಅದನ್ನ ಪಾಲಿಸಬೇಕು ಅನಿಸ್ತದೆ. ಕೆಲವು ಕಡೆ ಮಕ್ಕಳೇನೆ ಅಪ್ಪ ಏನಾನ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ, ಅಪ್ಪ ಹೆಲ್ಮೆಟ್ ಹಾಕೊಳ್ಳಿ ಅಂತಾರೆ. ಸೀಟ್ ಬೆಲ್ಟ್ ಹಾಕಿಲ್ಲ ಕಾರಲ್ಲಿ ಕುಂತ್ಕೊಂಡು ಸೀಟ್ ಬೆಲ್ಟ್ ಹಾಕೋ ಅಂತ ಹೇಳೋದಂದ್ರೆ, ನಮಸ್ಕಾರ ಗೆಳೆಯರೇ, ಕಿಡ್ಸ್ ಕಲರವ ಬೆಟ್ಟಕ್ಕೊಂದು ದಾರಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಚಾರ ಬಹಳ ಪ್ರಮುಖವಾದ್ದು. ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ, ವಾಪಸ್ ಬರ್ತಾರೆ. ಶಾಲೆಗೆ ಹೋಗ್ಬೇಕಾದ್ರೆ ಅವರು ಬಸ್ಸಲ್ಲಿ ಹೋಗ್ಬೇಕಾಗತ್ತೆ, ಅಥವಾ ಶಾಲೆಯ ವಾಹನದಲ್ಲಿ ಹೋಗ್ಬೇಕಾಗತ್ತೆ. ಅವ್ರು ಹೋಗುವಾಗ ರಸ್ತೆ ಎಷ್ಟು ಸುರಕ್ಷಿತವಾಗಿದೆ, ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗತಕ್ಕಂಥ ಡ್ರೈವರ್ಗಳು ನಿಜಕ್ಕೂ ಚಾಲಕರೇನ ಅಂತ ಹೇಳಿದ್ರೆ ಮಕ್ಕಳ ಹಕ್ಕುಗಳನ್ನ ತಿಳ್ಕೊಂಡವರು ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ ತಿಳ್ಕೊಂಡವರು ಆಗಿದ್ದಾರಾ? ಅವರೇನು ನಮ್ಮ ಮಕ್ಕಳನ್ನ ಒಂದು ರೀತಿಯಲ್ಲಿ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಮಾಡ್ತಿದ್ದಾರಾ? ಈ ಎಲ್ಲ ವಿಚಾರಗಳು ತಿಳ್ಕೊಬೇಕಾಗತ್ತೆ. ಆಮೇಲೆ ಆ ಚಾಲಕರಿಗೆ ನಿಜಕ್ಕೂ ರಸ್ತೆ ನಿಯಮಗಳು ಗೊತ್ತಾಗಿದೆಯಾ, ಅಥವಾ ನಮ್ಮ ಮಕ್ಕಳಿಗೆ ಜೀಬ್ರಾ ಕ್ರಾಸ್ ಅಂದ್ರೇನು, ರಸ್ತೆ ದಾಟೋದು ಹೇಗೆ, ಈ ವಿಚಾರಗಳ ಬಗ್ಗೆ ಅರಿವಿದೆಯಾ ಅಂತ. ಯಾಕೆ ಈ ವಿಚಾರ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ವರ್ಷದಲ್ಲಿ ಸುಮಾರು 15,000ಕ್ಕೂ ಜನ ಮಕ್ಕಳು ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳ್ಕೊಳ್ತಿದ್ದಾರೆ, ಅಂಗವಿಕಲರಾಗ್ತಿದ್ದಾರೆ ಅನ್ನೋ ಒಂದು ದೊಡ್ಡ ಮಾಹಿತಿ ಕೂಡ ಇದೆ. ಸೊ ಈ ಎಲ್ಲದ್ರ ಬಗ್ಗೆ ನಮಗೆ ಇವತ್ತು ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಗೆಳೆಯ ವೆಂಕಟೇಶ್ ಅವರು. ವೆಂಕಟೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಸಂಸ್ಥೆ, ಅವರ ಪರಿಚಯನ ಅವರೇ ಮಾಡ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ವೆಂಕಟೇಶ್ ಒಂಥರ ಸೂರ್ಯ ಇದ್ದಾಗೆ, ಸೂರ್ಯನಿಗೆ ಟಾರ್ಚ್ ಬಿಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಹಾಗಾಗಿ ವೆಂಕಟೇಶ್ ಅವರು ಯಾಕೆಂದರೆ ಗಾಯಕರು, ಲೇಖಕರು, ಒಳ್ಳೆ ಸಂವಹನ ಇರತಕ್ಕಂಥ ವ್ಯಕ್ತಿ, ಸರ್ಕಾರದ ಜೊತೆ ಭಾಳಷ್ಟು ಕೆಲಸ ಮಾಡಿದ್ದಾರೆ, ಬಾಲ್ಯ ವಿವಾಹಕ್ಕೆ ಕೆಲಸ ಮಾಡಿದ್ದಾರೆ, ಆಮೇಲೆ ದೇವದಾಸಿ ಹೆಣ್ಣು ಮಕ್ಕಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಾರೆ, ನಾಟಕ ತಂಡಗಳ ಜೊತೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಗಾಯಕರು ಕೂಡ ಹೌದು. ಸೊ ಹಾಗಾಗಿ ಅವರು ಈಗ ರಸ್ತೆ ಸುರಕ್ಷತೆಯ ಬಗ್ಗೆ ಬೇರೆ ಬೇರೆ ಶಾಲೆಗಳಲ್ಲಿ ತರಬೇತಿಗಳನ್ನ ಮಾಡ್ತಿದ್ದಾರೆ, ಮಕ್ಕಳಿಗೆ ಅರಿವುಗಳನ್ನ ಮೂಡಿಸ್ತಾ ಇದ್ದಾರೆ. ಸೊ ಇದೆಲ್ಲ ಯಾಕೆ ಸಾಧ್ಯ ಆಯಿತು ಸರ್ ನಿಮಗೆ? ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು ಸರ್? ಸರ್, ಇದೆಲ್ಲ ಮಾಡ್ಲಿಕ್ಕೆ ನನಗೆ ಮಕ್ಕಳ ಬಗ್ಗೆ ಇರತಕ್ಕಂತ ಒಂದು ಅಪಾರವಾದಂತ ಪ್ರೀತಿ ಮತ್ತು ಅವರ ಶಿಕ್ಷಣ, ರಕ್ಷಣೆ ಹಾಗೂ ಅವರ ಆರೋಗ್ಯ ಮತ್ತು ಅವರ ಅಭಿವೃದ್ಧಿ, ಈ ವಿಚಾರಗಳನ್ನು ಇಟ್ಕೊಂಡಿದ್ದಕ್ಕಾಗಿ ನನಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಇಷ್ಟೆಲ್ಲ ಆಮೇಲೆ ನಿಮ್ಗೆ ಅಷ್ಟೆಲ್ಲ ಮಾಡಕ್ ಸಮಯನೂ ಇರುತ್ತಲ್ಲ. ಖಂಡಿತ ಸರ್, ಸಮಯ. ನಾನು ವೆಂಕಟೇಶ್ ಅವ್ರನ್ನ ಒಂದು ನಿಕ್ನೇಮ್ ಇಂದ ಕರಿತೀನಿ, ಏನಪ್ಪ ಅಂದ್ರೆ ಬಂಗಾರದ ಮನುಷ್ಯ ಅಂತ. ಅವ್ರು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ನೀವು ಯಾವುದೇ ಸಂದರ್ಭದಲ್ಲಿ ಡ್ರಾಪ್ ಮಾಡ್ತೀರಾ ಅಂದರೆ ಡ್ರಾಪ್ ಮಾಡೋಕ್ಕೆ ಬರ್ತಾರೆ. ಆಮೇಲೆ ಯಾವುದನ್ನು ಜಾಗ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಕರ್ಕೊಂಡು ಹೋಗ್ತಾರೆ. ಯಾವುದೇ ರೀತಿಯಲ್ಲಿ ಹೆಸಿಟೇಷನ್ ಮಾಡಲ್ಲ, ಗೆಳೆಯರ ಸಹಾಯಕ್ಕೆ ಸದಾ ಮುಂದಿರ್ತಾರೆ ಅಂತ ಬಂಗಾರದ ಮನುಷ್ಯ ಅವರು ಮಕ್ಕಳ ಈ ಸಾರಿಗೆ ವಿಚಾರದಲ್ಲಿ ಅಥವಾ ರಸ್ತೆ ಸುರಕ್ಷತೆಯ ಬಗ್ಗೆ ಕೆಲಸ ಮಾಡ್ತಿರೋದು ನಿಜಕ್ಕೂ ಹಲವಾರು ಮಕ್ಕಳಿಗೆ ಸಹಾಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವೆಂಕಟೇಶ್ಗೆ ಹೇಳಿ, ಈ ಮಕ್ಕಳನ್ನ ರಸ್ತೆ ದಾಟೋದಕ್ಕೆ, ಸುರಕ್ಷಿತವಾಗಿ ರಸ್ತೆ ದಾಟೋದಕ್ಕೆ ಏನಾದರೂ ಒಂದು ಮೂಲಭೂತ ನಿಯಮಗಳನ್ನ ಇದೆಯಾ, ಅಥವಾ ನಿಯಮಗಳನ್ನ ರೂಪಿಸಿದೆಯಾ ನಮ್ಮ ಸರ್ಕಾರ? ಖಂಡಿತ ಸರ್, ಮೂಲಭೂತ ನಿಯಮಗಳು ಖಂಡಿತ ರೂಪಿಸಿದೆ. ಅದಕ್ಕಿಂತ ಮೊದಲು ನೀವು ಹೇಳದಂತೆ ಕೆಲವೊಂದು ಅಂಕಿಅಂಶಗಳು ಹೇಳುವಾಗ, ನಾವು ಒಂದು ರಸ್ತೆ ಸುರಕ್ಷತೆ ಅಂತಂದ್ರೆ ಬಹಳ ಮುಖ್ಯವಾಗಿ ಯಾರು ಪಾದಾಚಾರಿಗಳಿದ್ದಾರೆ, ನಡ್ಕೊಂಡು ಓಡಾಡ್ತಕ್ಕಂಥವ್ರು, ಹಾಗೂ ನಮ್ಮ ಬೈಸಿಕಲ್ ಅಲ್ಲಿ ಸವಾರ ಮಾಡ್ತಕ್ಕಂಥವ್ರು, ವಾಹನ ಚಾಲಕರು,
ಹಾಗೂ ಏನು ಪ್ರಯಾಣಿಕರು ಅಂತ ನಾವು ಹೇಳ್ತೇವೆ, ಓಕೆ ಇವ್ರ ಎಲ್ಲರ ರಕ್ಷಣೆ ಬಹಳ ಮುಖ್ಯ ಇಲ್ಲಿ, ಸುರಕ್ಷತೆ. ಓಕೆ ಇದು ಇವರೆಲ್ಲ ರಸ್ತೆಯಲ್ಲಿ ಆಗ್ತಕ್ಕಂಥ ಅಪಘಾತಗಳನ್ನ ತಡೆಗಟ್ಟತಕ್ಕಂಥದ್ದು ಮತ್ತು ಸಾವುಗಳನ್ನ ತಡೆಗಟ್ಟತಕ್ಕಂಥದ್ದೇ ಈ ರಸ್ತೆಯ ಸುರಕ್ಷತೆ ಬಹಳ ಪ್ರಮುಖವಾದಂತ ಗುರಿ ಕೆಲಸ. ಈಗ ನೀವು ಹೇಳದಂತೆ ನನಗೆ ಇದು ಬಹಳ ಪ್ರಮುಖವಾಗಿ ಈಗ ನಾನು ಪ್ರತಿನಿಧಿಸ್ತಕ್ಕಂಥ ಒಂದು ಸಂಸ್ಥೆ ಬಂದು ಒಂದು ಸೇಫ್ಟಿ ರಿಸರ್ಚ್ ಫೌಂಡೇಶನ್ ಅಂತ. ಇದಕ್ಕೆ ನಾವು ಬಾಷ್ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಬಾಷ್ ಇಂಡಿಯಾ ಫೌಂಡೇಶನ್ ಜೊತೆಯಲ್ಲಿ. ಅವರು ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಒಂದು ಬ್ರೇಸ್ ಅಂತ. ಅಂದ್ರೆ ಬಾಷಸ್ ರೋಡ್ ಸೇಫ್ಟಿ ಅವೇರ್ನೆಸ್ ಅಂಡ್ ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂತ. ಸಮುದಾಯವನ್ನು ಸೇರಿಸ್ಕೊಂಡು ಅದಕ್ಕೆ ಅವರು ಬಾಷಸ್ ರೋಡ್ ಸೇಫ್ಟಿ ಅವೇರ್ನೆಸ್ ಅಂಡ್ ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂತ ಇಟ್ಕೊಂಡು ಇವರು ಶಾಲೆಗಳಲ್ಲಿ ಮತ್ತು ಸಮುದಾಯದಲ್ಲಿ ಹೆಚ್ಚು ಈ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡತಕ್ಕಂತ ಕೆಲಸ ಮಾಡ್ಬೇಕಂತ ಹೊರಟಿರ್ತಕ್ಕಂಥ ಸರ್. ಇದು ನೀವು ಕೇಳುವಾಗ ನನಗೆ ಬಹಳ ಪ್ರಮುಖ ಅನಿಸಿದ, ನಾವು ರಸ್ತೆ ಅಂದ ತಕ್ಷಣ ಈಗ ಮಕ್ಕಳು ಓಡಾಡ್ಲಿಕ್ಕೆ ಸರ್ಕಾರ ಇರ್ಬೋದು, ನಮ್ಮ ಕರ್ನಾಟಕ ಪ್ರಾಧಿಕಾರ ಇರ್ಬೋದು, ರಸ್ತೆ ಸುರಕ್ಷತೆ ಪ್ರಾಧಿಕಾರ ಇರ್ಬೋದು, ಹಲವಾರು ಒಂದಷ್ಟು ನಿಯಮಗಳಿದೆ ನಮಗೆಲ್ಲ ಗೊತ್ತಿರತಕ್ಕಂಥ. ಸಾಮಾನ್ಯವಾಗಿ ನಿಮ್ಮನ್ನ ನಾನು ಕೇಳ್ತೀನಿ ಸರ್, ರಸ್ತೆಯಲ್ಲಿ ನಾವು ಯಾವ ಬದಿಯಲ್ಲಿ ಓಡಾಡ್ತೀವಿ? ಸಾಮಾನ್ಯವಾಗಿ ಫುಟ್ಪಾತ್ ಅಲ್ಲಿ ಲೆಫ್ಟ್ ಕಡೆ ಓಡಾಡ್ತೀವಿ. ಇದು ಇರತಕ್ಕಂಥ ಬಹುತೇಕರಲ್ಲಿ ನಾವು ತಿಳ್ಕೊಂಡಿದ್ದೇನು, ರಸ್ತೆ ಅಂದ ತಕ್ಷಣ ಫುಟ್ಪಾತ್ ಅಲ್ಲಿ ಎಡಗಡೆ ಚಲಿಸಬೇಕು ಅಂತ. ಇದು ಬಹಳ ನಾನು ಹಾಗೆ ತಿಳ್ಕೊಂಡಿದ್ದೆ. ನಾನು ಯಾವಾಗ ಈ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಕೆಲಸ ಪ್ರಾರಂಭ ಮಾಡಿದ್ನೋ ಆಗ ನನಗೂ ಅರಿವಾಗಿದ್ದೇನೆಂದ್ರೆ, ನಾವ್ ಯಾವಾಗ ರಸ್ತೆಯಲ್ಲಿ ಪ್ರಯಾಣ ಮಾಡ್ತೇವೆ ಅಂದ್ರೆ ನಡ್ಕೊಂಡು ಓಡ್ತಕ್ಕಂಥ ಪಾದಚಾರಿಗಳು ರಸ್ತೆಯ ಬಲಭಾಗದಲ್ಲಿ ನಾವು ಹೋಗಬೇಕು. ಯಾಕೆ ರಸ್ತೆ ಬಲಭಾಗದಲ್ಲಿ ಹೋಗ್ಬೇಕಂದ್ರೆ, ಯಾವಾಗ ನಮಗೆ ಎದುರುಗಡೆಯಿಂದ ವಾಹನಗಳು ಬರ್ತಾ ಇದೆಯೋ ನಮ್ಗೆ ಕಣ್ಣಿಗೆ ಕಾಣುತ್ತೆ ಅವನು ಎಲ್ಲಿ ಬರ್ತಾ ಇದ್ದಾನೆ, ಹೇಗ್ ಬರ್ತಾ ಇದ್ದಾನೆ, ಮೇಲೆ ಬರ್ತಾ ಇದ್ದಾನ ಅನ್ನೋದು ನಮಗೆ ಯಾವಾಗ ಅದು ಗಮನಕ್ಕೆ ಬರುತ್ತೋ, ನಾವು ಎದುರುಗಡೆ ವಾಹನಗಳು ಬರ್ತಾ ಇರುವಾಗ ಅವನೇನನ್ನ ಸ್ವಲ್ಪ ಓವರ್ ಸ್ಪೀಡ್ ಅಲ್ಲಿ ಬರ್ತಾವನೆ, ಉಲ್ಟಾ ಪಲ್ಟಾ ಬರ್ತಾನೆ, ನಾವು ಸ್ವಲ್ಪ ಅಟ್ಲೀಸ್ಟ್ ತಪ್ಪಿಸ್ಕೊಳ್ಬಹುದು. ಈಗಿನ ತುಂಬಾ ಆಕ್ಸಿಡೆಂಟ್ಗಳಾಗಿರ್ತಕ್ಕಂಥದ್ದು ನಾವು ರಸ್ತೆ ಎಡಭಾಗದಲ್ಲಿ ಹೋಗಿ ಹಿಂದ್ಗಡೆಯಿಂದ ಬಂದು ಹತ್ಸ್ಕೊಂಡು ಜಾಸ್ತಿ ಆಗಿದೆ. ನೀವು ಹೇಳಿದ್ದು ಬಹಳ ನಿಜಕ್ಕೂ ಗಮನಿಸಬೇಕಾದ ವಿಚಾರ. ಈಗ ಎಲೆಕ್ಟ್ರಾನಿಕ್ ಗಾಡಿಗಳು ಬಂದಿದೆಯಲ್ಲ, ಅವುಗಳು ಶಬ್ದನೇ ಆಗಲ್ಲ, ಇದು ದೊಡ್ಡ ಬರ್ತಾ ಇದಾರೆ ಅಂತಾನೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ನೋಡ್ತಿದ್ದವ್ರು ತಿಳ್ಕೊಳ್ಬೇಕು, ರಸ್ತೆನಲ್ಲಿ ನೀವು ಬಲಭಾಗದಲ್ಲಿ ಚಲಿಸಬೇಕು ಪಾದಚಾರಿಗಳಲ್ಲಿ. ಇದು ಹೊಸ ವಿಚಾರ. ಹೌದು ಸರ್, ಇದು ಮೊದಲ ನಿಯಮ ಅಂತ. ಇದು ಮೊದಲ ನಿಯಮನೇ. ನಾವು ರಸ್ತೆಯಲ್ಲಿ ಪ್ರಯಾಣ ಅಂದ್ರೆ ಓಡಾಡ್ತೀವಿ ಅಂತಂದ್ರೆ ನಡ್ಕೊಂಡು ಹೋಗ್ತಕ್ಕಂಥ ಪಾದಚಾರಿಗಳು ರಸ್ತೆಯ ಬಲಭಾಗದಲ್ಲಿ ಹೋಗ್ಬೇಕು ಒಂದು. ಎರಡನೇದು ಫುಟ್ಪಾತಲ್ಲೇ ಹೋಗ್ಬೇಕು. ನಾವೇನು ಮಾತಾಡ್ತೀವಿ ಪಾದಚಾರಿ ಮಾರ್ಗ ಅಂತ ಇದೆ, ಅದನ್ನ ಬೆಂಗಳೂರಲ್ಲಿ ನೋಡುವಾಗ ವ್ಯಾಪಾರಿಗಳೆಲ್ಲ ಎಲ್ಲ ಅದನ್ನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ನಮಗೆ ಫುಟ್ಪಾತ್ಗಳು ಸಿಗೋದು ಬಹಳ ಕಡಿಮೆ. ಆದರೂ ತುಂಬಾ ಮಂದಿ ರಸ್ತೆಗೆ ಇಳಿದೇ ಹೋಗ್ತಾರೆ. ಆದ್ರೂ ಎಲ್ಲೆಲ್ಲಿ ಫುಟ್ಪಾತ್ ಇದೆ ಖಂಡಿತ ತಪ್ಪದೆ ನಾವು ಫುಟ್ಪಾತ್ ಅನ್ನೇ ಬಳಸತಕ್ಕಂಥದ್ದು ಬಹಳ ಮುಖ್ಯ ಒಂದು. ಎರಡನೇದು ನಮಗೆ ಒಂದು ಏನು ಸಂಚಾರ ನಿಯಮಗಳು ಅಥವಾ ಪಾಲನೆ ಮಾಡ್ಬೇಕಂತ ನಾವ್ ಹೇಳ್ತೀವಿ. ಉದಾಹರಣೆಗೆ ನಾವು ಸಿಗ್ನಲ್ಸ್, ಟ್ರಾಫಿಕ್ ಸಿಗ್ನಲ್ ಗಳನ್ನ ಪಾಲನೆ ಮಾಡ್ಲೇಬೇಕಾಗುತ್ತೆ. ಆದ್ರೆ ಈಗ ನೀವೆಲ್ಲ ಗಮನಿಸಿರ್ಬೋದು, ಎಲ್ಲಾ ಕಡೆ ಮೊದಲು ನಮಗೆ ಕೆಂಪು, ಹಳದಿ ಮತ್ತು ಹಸಿರು, ಗ್ರೀನ್ ಅಂದ್ರೆ ರೆಡ್, ಯೆಲ್ಲೋ ಮತ್ತು ಗ್ರೀನ್ ಲೈಟ್ಸ್ ಮಾತ್ರ ಕಾಣಿಸ್ತಾ ಇದೆ. ಟ್ರಾಫಿಕ್ ಅಂದ ತಕ್ಷಣ ನಮಗೆ ಮೂರು ಗಮನಕ್ಕೆ ಬರುತ್ತೆ. ಸಾಮಾನ್ಯವಾಗಿ ನಾವು ನಡ್ಕೊಂಡು ಓಡಿರ್ತಕ್ಕಂಥ ಪ್ರಯಾಣಿಕರೆಲ್ಲ ಯಾವ ಲೈಟ್ ಬಿದ್ದಾಗ ರಸ್ತೆ ಕ್ರಾಸ್ ಮಾಡ್ತಿದ್ವಿ? ಹಸಿರು ಬಂದಾಗ. ನಾವು ಹಸಿರು ಅಂದ ತಕ್ಷಣ ಗೋ ಅಂತ. ಇದು ಸಿಗ್ನಲ್ ಗಳಾಗಿರೋದು ಯಾರ್ದಕ್ಕಾಗಿರೋದು? ಇದು ವಾಹನಗಳಿಗೂ ಅಂತ. ಈಗ ಅದಕ್ಕೆ ಕೆಲವು ಕಡೆ ಒಂದು ಪಾದಚಾರಿಗಳಿಗಂತಾನೆ ಒಂದು ಮನುಷ್ಯ ಇರತಕ್ಕಂಥ ಚಿತ್ರ ಇದೆ. ಈಗ ನಡ್ಕೊಂಡು ಹೋಗುವಾಗ ಇದು ಕೆಲವು ಕಡೆ ಆ ಚಿತ್ರ ಇಲ್ಲದ ಕಡೆ ರೆಡ್ ಬಿದ್ದಿದೆ ಅಂದ್ರೆ ವಾಹನಗಳು ನಿಲ್ಲಿಸಿದಾಗ ನಾವು ಅವಾಗ ರಸ್ತೆಯನ್ನ ದಾಟಬಹುದು. ಆದ್ರೆ ಎಲ್ಲಿ ದಾಟಬೇಕಂದ್ರೆ ಎಲ್ಲಿ ಜೀಬ್ರಾ ಕ್ರಾಸಿಂಗ್ ಹಾಕಿದಾರಲ್ಲ ಆ ಜೀಬ್ರಾ ಕ್ರಾಸಿಂಗ್ ಅಲ್ಲಿ ನಾವು ರಸ್ತೆಯನ್ನ ದಾಟಬೇಕಾಗಿದೆ. ಇದು ಬಹಳ ಪ್ರಮುಖ. ಬೇಸಿಕ್ ವಿಚಾರಗಳು. ಈಗ ನಾನೀಗ ಈ ಕೆಲಸ ಮಾಡಕ್ ಪ್ರಾರಂಭ ಮಾಡಿದ್ಮೇಲೆ ಶಾಲೆಗಳ ಹತ್ರ ಸುಮಾರು ಕಡೆ ಒಂದಷ್ಟು ರಿಸರ್ಚ್ ಮಾಡ್ಬೇಕಂತ ನಾವು ಬೆಳಗ್ಗೆ ಶಾಲೆ ಪ್ರಾರಂಭ ಮಾಡಿದ ಒಂದು ಅರ್ಧ ಗಂಟೆ ಮುಂಚೆ, ನಂತರ ಶಾಲೆ ಬಿಟ್ಟಾಗ ಆಗ ನಾನು ಹೋಗಿ ಒಂದು ದಿನದಲ್ಲಿ ಪೂರ್ತಿ ಒಂದು 8 ಸ್ಕೂಲಲ್ಲಿ ಗಮನಿಸಿರೋದು, ಮಕ್ಕಳು ವೆಹಿಕಲ್ಸ್ ಬರ್ತಾ ಇದ್ರು ಸಹ ಹಾಗೆ ಜಂಪ್ ಮಾಡಿ ಹೋಗ್ತಾ ಇರ್ತಾರೆ. ಜೀಬ್ರಾ ಕ್ರಾಸಿಂಗ್ ಅಲ್ಲಿ ಅವರು ಜೀಬ್ರಾ ಕ್ರಾಸಿಂಗ್ ಹತ್ರ ಹೋಗ್ಬೇಕು, ಸಿಗ್ನಲ್ ಹತ್ರ ಹೋಗ್ಬೇಕು, ಅವ್ರು ತಲೆನೇ ಕಳಿಸ್ಲಿಕ್ಕೆ ಹೋಗಲ್ಲ. ಇವರೇ ಟ್ರಾಫಿಕ್ ಪೊಲೀಸ್ ಆಗ್ಬಿಡ್ತಾರೆ. ಮಕ್ಕಳನ್ನ ಇವರೇ ಕೈಗೆ ಅಡ್ಡ ಇಕ್ತಾರೆ, ಹೋಗ್ತಾ ಇರ್ತಾರೆ, ದಾಟ್ತಾ ಇರ್ತಾರೆ. ಪೋಷಕರು ಅವ್ರ ಜೊತೆ ಹೋಗ್ತಾರೆ, ನಿಲ್ಸಿ. ಪೋಷಕರು ಇರ್ತಾರೆ, ಹೋಗ್ತಾ ಇರ್ತಾರೆ, ನಿಲ್ಸಿ ಅಂತ ಹೇಳ್ತಾರೆ ಅವರು.
ಅದರಿಂದ ಈ ರಸ್ತೆ ಅಪಘಾತಗಳಲ್ಲಿ ನನಗೆ ಗೊತ್ತಿದ್ದಂಗೆ ಯಾವುದೇ ರೀತಿಯ ಸುನಾಮಿ ಬಂದ್ರೆ, ಸಾಂಕ್ರಾಮಿಕ ರೋಗಗಳು ಬಂದ್ರೆ ಅವೆಲ್ಲಕ್ಕಂತ ಅದರಲ್ಲಿ ಬಂದು ಜನಗಳ ಸಾವಾಗೋದಕ್ಕಿಂತ ಇವತ್ತು ರಸ್ತೆ ಅಪಘಾತಗಳ ಸಾವುಗಳಾಗ್ತಾ ಇರತಕ್ಕಂಥದ್ದು ಹೆಚ್ಚು. ಇದು ನಾವು ಇದನ್ನ ಒಂದು ಪ್ರಮುಖವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥದ್ದು. ಇಡೀ ನಮ್ಮ ಪ್ರಪಂಚದಲ್ಲಿ ನೋಡಿದ್ರೆ 1.24 ಮಿಲಿಯನ್ ಅಷ್ಟು ಸಾವುಗಳು ಇವತ್ತು ಆಗ್ತಾ ಇರ್ತಕ್ಕಂಥ. 1 ಮಿಲಿಯನ್ ಅಂದ್ರೆ ನಮ್ಮ ದೇಶದಲ್ಲಿ ನೋಡಿದ್ರೆ ಇವತ್ತು ಒಂದು ದಿನಕ್ಕೆ 5 ಲಕ್ಷ ಅಷ್ಟು ಆಕ್ಸಿಡೆಂಟ್ಗಳ ಅಪಘಾತಗಳಾಗ್ತವೆ ಒಂದು ದಿನಕ್ಕೆ, ಪ್ರತಿದಿನ ನಮ್ಮ ದೇಶದಲ್ಲಿ. ಅಂದ್ರೆ ಇದರಲ್ಲಿ ಒಂದು ವರ್ಷಕ್ಕೆ ನಾವು ಲೆಕ್ಕ ಹಾಕಿದ್ರೆ ನಮ್ಮಲ್ಲಿ 1.5 ಲಕ್ಷ ಜನ ಸಾವಾಗ್ತಾ ಇದೆ. ಅದು ಮಕ್ಕಳ ಸಂಖ್ಯೆನೂ ತುಂಬಾ ಜಾಸ್ತಿ. ಮಕ್ಕಳ ಸಂಖ್ಯೆ ಅದ್ರಲ್ಲಿ ತುಂಬಾ ಜಾಸ್ತಿ ಇದೆ. ಮಕ್ಕಳನ್ನ ನೋಡಿದ್ರೆ ಒಂದು ದಿನಕ್ಕೆ ನಾವು ನೋಡಿದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲೇ ಒಂದು ವರ್ಷಕ್ಕೆ 10,000 ಜನ ಸಾಯ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಸರಾಸರಿ 700-800 ಮಂದಿ ಬೆಂಗಳೂರು ನಗರದಲ್ಲಿ ಸಾಯ್ತಾ ಇದ್ದಾರೆ. ಮಕ್ಕಳಲ್ಲ, ಎಲ್ಲ ಸೇರಿ. ಮಕ್ಕಳು ನೋಡಿದ್ರೆ ಒಂದು ದಿನಕ್ಕೆ ನಮಗೆ ಒಂದು ಸ್ಟಡಿ ರಿಪೋರ್ಟ್ ಪ್ರಕಾರ ಸಿಕ್ಕಿರತಕ್ಕಂಥದ್ದು ಒಟ್ಟು ಒಂದು 80 ಮಕ್ಕಳೇನೋ ಒಂದು ದಿನದಲ್ಲಿ ಸಾವಾಗ್ತಾ ಇದ್ದಾರೆ ಅಂತ ತೋರಿಸ್ತಾ ಇರ್ತಕ್ಕಂಥದ್ದು ಅದರಲ್ಲಿ. ಆದ್ರೆ ಇಲ್ಲಿ ನಾವು ರಸ್ತೆ ಅಪಘಾತಗಳ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತಂದ್ರೆ ಖಂಡಿತ ಇದರ ಪ್ರಮಾಣ ಜಾಸ್ತಿ ಆಗ್ತಾನೆ ಹೋಗ್ತದೆ. ಇವತ್ತು ಸರ್ಕಾರ ಹಲವಾರು ನಿಯಮಗಳನ್ನ ತರ್ತಾ ಇದೆ. ಪ್ರತಿ ತಿಂಗಳು ಇವತ್ತು ಪ್ರತಿ ವರ್ಷದ ಜನವರಿಯಲ್ಲಿ ರಾಷ್ಟ್ರೀಯ ಸಪ್ತಾಹ ಮಾಹೆ ಅಂತ ಮಾಡ್ತಾ ಇದೆ. ಇವೆಲ್ಲ ಮಾಡ್ತಾ ಇದೆ. ಆದರೂ ನಮ್ಮ ಯುವಕರಿರ್ಬೋದು, ನಮ್ಮ ಮಕ್ಕಳಿರ್ಬೋದು, ಪೋಷಕರು ಇರಬೇಕು, ಇದ್ರ ಬಗ್ಗೆ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಕಡಿಮೆ. ಓಕೆ, ಈಗ ಬೇಸಿಕ್ ಆಗಿ ನೀವು ನಾವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಬಲಗಡೆ ನಡ್ಕೊಂಡು ಹೋಗ್ಬೇಕು, ಫುಟ್ಪಾತ್ ಅಲ್ಲೇ ನಡ್ಕೊಂಡು ಹೋಗ್ಬೇಕು, ಆಮೇಲೆ ಸಂಚಾರ ನಿಯಮಗಳು ಪಾಲನೆ ಮಾಡಬೇಕಾಗಿದೆ. ಹೋಗುವಾಗ ಯಾವುದೇ ಕಾರಣ ನೀವು ಮೊಬೈಲ್ ಅನ್ನ ಬಳಸಂಗಿಲ್ಲ. ಈ ಚಾಲಕರಿಗೆ, ಈ ಶಾಲಾ ಬಸ್ ಆಗ್ಬೋದು ಅಥವಾ ಬೇರೆ ಬಸ್ಸು ಓಡಿಸೋರಾಗಿರ್ಬೋದು, ಅವ್ರಿಗೆ ಏನು ನಿಯಮಗಳಿದೆ ಪ್ರಮುಖವಾಗಿ? ಬಹಳ ಪ್ರಮುಖವಾಗಿ ಏನು ಉದಾಹರಣೆಗೆ ನಾನೇ ಅಥವಾ ನಮ್ಮ ಮನೆಯಲ್ಲೇ ನನ್ನ ಮಕ್ಕಳಿಗೆ DL ಸಿಕ್ತು, ಅವರು ಚಾಲನೆ ಮಾಡೋಕ್ಕೆ ಹೊರಟ್ಬಿಟ್ರು. ಸೊ ಅವ್ರಿಗೆ ಈ ಥರ ಸೂಕ್ಷ್ಮಗಳ ವಿಚಾರಗಳು ಅವ್ರಿಗೆ ಏನು ಹೇಳಬೇಕು? ನಾವು ಹೇಳ್ಬೇಕಾಗಿರ್ತಕ್ಕಂಥದ್ದು, ರಸ್ತೆಗೆ ಇಳಿದಿದ ಮೊದಲು ನಾವು ಒಂದು ಬಹಳ ಪ್ರಮುಖವಾಗಿ ನಮಗೆ DL ಇದೆ ಅಂದ ತಕ್ಷಣನೇ ನಾವೆಲ್ಲರೂ ಏನು ನನಗೆ ಸಿಕ್ತಂತ ತಕ್ಷಣ ಮನೆಯ ಕಾರು ಬಳಸ್ತೀವಿ, 2 ವೀಲರ್. ಆದ್ರೆ ರಸ್ತೆಗೆ ಇಳಿಬೇಕಾದ್ರೆ ನಮ್ಮ ಬಹಳ ಪ್ರಮುಖವಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥ ಪಾಲನೆ, ನೀವು 2 ವೀಲರ್ ಹೊರಟಿದ್ದೀರಂತ ತಕ್ಷಣ ಕಂಪಲ್ಸರಿ ಹೆಲ್ಮೆಟ್ ಅನ್ನು ಹಾಕ್ಲೇಬೇಕು. 2 ವೀಲರ್ಗೆ ಹೋಗಿದ ತಕ್ಷಣ ಅದ್ರ ಜೊತೆಯಲ್ಲಿ ನಿಮಗೆ ಎಲ್ಲೆಲ್ಲೆಲ್ಲಿ ನಮಗೆ ನಿಯಮಗಳನ್ನು ಕಾಣಿಸ್ತದೋ ಅದನ್ನ ನಾವು ಪಾಲನೆ ಮಾಡೋದು ಒಂದು. ಎರಡನೇದು ವಾಹನ ಚಾಲಕರು, ಏನು ಬಸ್ಸು ನೀವು ಹೇಳ್ತಾರೆ ಮಕ್ಕಳಾದ ಬಸ್ ಇರ್ಬೋದು, ರೆಗ್ಯುಲರ್ ಬಸ್ ಇರ್ಬೋದು, ಚಾಲಕರಿಗೆ ಆಲ್ರೆಡಿ ಅವರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ನೋಡ್ತಾರೆ ಅವರು. ಅವ್ರು ಬಹಳ ಮುಖ್ಯವಾಗಿ ಕಂಪಲ್ಸರಿ DL ಇರಲೇಬೇಕು, ಅವ್ರ ವಾಹನ ನೋಂದಣಿ ಆಗಿರಲೇಬೇಕು, ಮತ್ತೆ ಅದು ಗಾಡಿ ಕಂಡೀಷನ್ ಇದೆಯಾ ಅದನ್ನ ಮೇಂಟೈನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಅಂತ ನೋಡ್ಬೇಕು. ಯಾಕಂದ್ರೆ ಗಾಡಿಯನ್ನ 2 ವೀಲರ್ ಇರಲಿ, ಸೈಕಲ್ ಇರಲಿ, ಬಸ್ ಇರಲಿ, ನೀವು ಕಾಲಕ್ಕೆ ಅದನ್ನ ನೀವು ನಿರ್ವಹಣೆ ಮಾಡಿಲ್ಲ ಅಂದ್ರೆ ಅದಕ್ಕೆ ಇಂಜಿನ್ ಆಯಿಲ್ ಚೆಕ್ ಮಾಡೋದಿರ್ಬೋದು, ಲೈಟ್ಸ್ ಕರೆಕ್ಟ್ ಆಗಿದೆಯಾ ಅಂತ ಇರೋದು ನೋಡ್ಬೋದು, ಗೇರ್ ನೋಡೋಂತಿದಿರ್ಬೋದು, ಟೈರ್ ಚೆಕ್ ಮಾಡೋಂಥದ್ದಿರ್ಬೋದು, ಮಿರರ್ಗಳು ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ತಕ್ಕಂಥದ್ದಿರ್ಬೋದು. ಇವೆಲ್ಲವೂ ನೀವು ವಾಹನನೂ ಸರಿ ಇರಬೇಕು, ನಾವು ಸರಿಯಾದ ನಿಯಮಗಳನ್ನ ಪಾಲನೆ ಮಾಡ್ಕೊಂಡೆ ಚಾಲನೆ ಮಾಡ್ಬೇಕಿರ್ತಕ್ಕಂಥ. ಆಮೇಲೆ ನಾನು ಹೇಳೋದು ನೇರವಾಗಿ ತುಂಬಾ ವೆಹಿಕಲ್ಗಳು ಇವತ್ತು ನಮ್ಮ ಸರಾಸರಿ ನೀವು ಬಸ್ ಚಾಲನೆ ಮಾಡುವಾಗ ನಮ್ಮ ಶಾಲಾ ಬಸ್ಗಳಿಗಂತೂ ಅದಕ್ಕೆ ಏನು ಸ್ಪೀಡ್ ಲಿಮಿಟ್ ಅನ್ನ ಕಂಟ್ರೋಲ್ ಇರುತ್ತೆ, 40 ಕಿಲೋಮೀಟರ್. ಹೌದು, 60ವರೆಗೂ ಮಾಡಿದ್ದಾರೆ, 40ರಿಂದ 60 ಅಂತ ಮಾಡಿದ್ದಾರೆ ಒಂದು. ಎರಡನೇದು ಅವ್ರಿಗೆ ಹೇಳ್ತಾರೆ ಕಂಪಲ್ಸರಿ ನೀವು ಚಾಲನೆ ಮಾಡಿದ ಮೊದಲಿಂದ ಸೀಟ್ ಬೆಲ್ಟ್ ಅನ್ನ ಧರಿಸ್ಕೊಳ್ಳಿ ಅಂತ ಹೇಳ್ತಾರೆ ಚಾಲಕರಿಗೆ. ಮೂರನೇದು, ನೀವು ಚಾಲನೆ ಮಾಡುವಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ಬಳಸಬಾರದು. ಕೆಲವರು ನಾವು ಬಸ್ಸಲ್ಲಿ ನೋಡ್ತೀವಿ, ಗೌರ್ಮೆಂಟ್ ಬಸ್ಸಲ್ಲಿ ಎಲ್ಲದ್ರಲ್ಲಿ ನೋಡ್ತೀವಿ, ಹಿಂಗೆ ಇಟ್ಕೊಂಡು ಹೋಗ್ತಾ ಇರ್ತಾರೆ ಮಾತಾಡ್ಕೊಂಡು. ಅದರಿಂದ ಆಮೇಲೆ ನೀವು ಅಕ್ಕಪಕ್ಕದಲ್ಲಿ ಯಾರು ಬಂದ್ಕೊಂಡು ಅವ್ರ ಜೊತೆ ಕತೆ ಮಾತಾಡ್ಕೊಂಡು ಹಿಂಗ್ ಡ್ರೈವ್ ಮಾಡ್ತಾ ಇರ್ತೀವಿ. ಕಡೆಗೆ ನಾವು ಕುಂತಿರೋ ನಮ್ಗೆ ಭಯ ಆಗ್ತಾ ಇರ್ತೀವಿ, ಏನಪ್ಪ ಇವ್ನು ರಸ್ತೆ ನೋಡ್ತಾನೆ ಆ ಕಡೆ ನೋಡ್ತಾ ಇದ್ದ. ಆಮೇಲೆ ನೀವು ಓವರ್ಟೇಕ್ ಮಾಡ್ತಕ್ಕಂಥದ್ದು, ಆಮೇಲೆ ಯಾರು ಹಿಂದ್ಗಡೆ ಬಂದು ಪದೇ ಆರನ್ ಮಾಡ್ತಾ ಇದ್ದೀವಿ, ನೀವು ಯಾವ್ದೋ ಆಂಬುಲೆನ್ಸ್ ಬಂದ ತಕ್ಷಣ ಅದಕ್ಕೆ ದಾರಿ ಮಾಡ್ಕೊಡ್ತಕ್ಕಂಥದ್ದು, ಆಮೇಲೆ ಯಾರೋ ತುಂಬಾ ಸ್ಪೀಡಾಗಿ ಪದೇ ಆರನ್ ಅವ್ರಿಗೆ ಅವಕಾಶ ಕೊಟ್ಬಿಡಿ. ನೀವು ಆಯ್ತಪ್ಪ ನೀನು ಮುಂದೆ ಬಿಡ್ರಿ. ನಾವು ಹೋಗುವಾಗ ನಮ್ಮ ಜೊತೆ ಒಂದು ಬಸ್ ಅಂತಂದಾಗ ಮಕ್ಕಳಿದ್ದಾಗ ಪ್ರಯಾಣಿಕರಿದ್ದಾಗ ಅವರ ರಕ್ಷಣೆ ನಮ್ಮ ಜವಾಬ್ದಾರಿ ಆಗಿರ್ತದೆ, ಇಲ್ಲ ನಾನು ಒಬ್ಬನಿರೋದಲ್ಲ. ಓಕೆ, ಭಾಳ ನಿಜವಾಗ್ಲೂ ಇದನ್ನ ಚಾಲಕರು ನೋಡ್ಬೇಕಾಗಿತ್ತೆ. ಈಗ ನೀವು ಸುಮಾರು ಸ್ಕೂಲ್ಗಳಲ್ಲಿ ಹೋಗಿ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀರಾ, ಇದೆಲ್ಲ ಮಾಡ್ತಿದ್ದೀರಾ. ಇಲ್ಲಿ ಪ್ರಮುಖವಾಗಿ ಮಕ್ಕಳ ಪ್ರತಿಕ್ರಿಯೆ ಯಾವ ಥರ ಸಿಗ್ತಾ ಇದೆ ನಿಮಗೆ? ಇದೆಲ್ಲ ಗೊತ್ತು ಸರ್ ನಮಗೆ ಅಂತಾರ, ಗೊತ್ತಿದ್ದು ಮಾಡ್ತಿದ್ದಾರಾ ಇಲ್ಲ ಹೊಸ ವಿಚಾರ ಸರ್ ಅಂತಾರ?
ಖಂಡಿತ ನೀವ್ ಹೇಳ್ದಂಗೆ ನಾವು ಭಾಷಣ ಮಾಡ್ತೀವಿ ಅಂತಂದ್ರೆ ಯಾವುದೇ ಮಕ್ಳು ಇವತ್ತು ಇಷ್ಟಪಡಲ್ಲ. ಈ ಏನೋ ಇವರು ಒಂದೇನೋ ನಮ್ಗೇನೋ ಸ್ಪೀಚ್ ಮಾಡಕ್ ಬಂದಾರ ಅಂತ ಹೇಳಿ ಕಾಮನ್ ಆಗಿ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ. ಆದ್ರೆ ನಾವು ಕೊಡುವಂತ ಈ ಒಂದು ರೋಡ್ ಸೇಫ್ಟಿ ಅವೇರ್ನೆಸ್ ಹೇಗಿದೆ ಅಂತಂದ್ರೆ ಒಂದಷ್ಟು ನಾವು ಸರ್ಕಾರದಿಂದ ಪಡ್ಕೊಂಡಿರತಕ್ಕಂತಹ ಒಂದಷ್ಟು ವಿಡಿಯೋಸ್ ಇದೆ, ಆಕ್ಸಿಡೆಂಟ್ ವಿಡಿಯೋಸ್. ಅದು ಬೈಸಿಕಲ್ ಅಲ್ಲಿ ಹೋಗುವಾಗ ಸ್ಟಂಟ್ ಮಾಡುವಾಗ ವೀಲಿಂಗ್ ಮಾಡುವಾಗ ಹೇಗೆ ಬೀಳ್ತಾನೆ, ಅವನಿಗೆ ಏನ್ ತೊಂದರೆ ಆಗಿದೆ ಅಂತ ಇರ್ಬೋದು. ಅದ್ರ ಜೊತೆಲಿ ನೀವು ರಸ್ತೆ ದಾಟಬೇಕಾದ್ರೆ ಸೈಕಲ್ ಅಲ್ಲಿ ಹೇಗೆ ಕ್ರಾಸ್ ಮಾಡ್ಬೇಕಂತ ವಿವರ ಇರ್ಬೋದು. ಅದ್ರ ಜೊತೆಲಿ ಕಾರ್ಗಳು ಬಂದಾಗ ಅಥವಾ ದೊಡ್ಡ ವೆಹಿಕಲ್ಸ್ ಬಂದಾಗ, ಬಹಳ ಮುಖ್ಯವಾಗಿ ಲಾಂಗ್ ಇರ್ತಾವಲ್ಲ ಸರ್ ಈ ವೆಹಿಕಲ್ಸ್ ಬಂದಾಗ ನೀವು ಅದ್ರ ಅಕ್ಕಪಕ್ಕದಲ್ಲಿ ಇರ್ಬೇಕಾದ್ರೆ ಹೇಗಿರ್ಬೇಕಂತ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ ಇದೆ. ಆಮೇಲೆ ನಾವು ಒಂದಷ್ಟು ಚಟುವಟಿಕೆಗಳ ಆಧಾರಿತವಾಗಿ ನಾವು ಟ್ರೈನಿಂಗ್ ಮಾಡ್ತೀವಿ. ಭಾಷಣ ಕಡಿಮೆ, ವಿಡಿಯೋಸ್ ಇದೆ. ಮಕ್ಕಳನ್ನೇ ಅವರಿಗೆ ಹೇಳ್ತಾ ಅವರನ್ನ ಇದರಲ್ಲಿ ಒಳಗೊಂಡಂತೆ ಅವರು ಭಾಗವಹಿಸುವಂತೆ ಮಾಡಿ ನಾವು ತರಬೇತಿ ಕೊಡೋದ್ರಿಂದ ತುಂಬಾ ಖುಷಿ ಪಡ್ತಾರೆ. ಅವ್ರು ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ಈಗ ನಾವು ಆಲ್ರೆಡಿ ಈಗ ಕೆಲಸ ಪ್ರಾರಂಭ ಮಾಡೋಣ ಒಂದು 6-7 ತಿಂಗಳಾಯ್ತು. ಕೆಲವು ಶಾಲೆಗಳಿಗೆ ಹೋದ್ರೆ ಅವರೇ ಗುರುಸ್ತಾರೆ, ಸಾರ್ ಅಂತಾರೆ, ಕರೀತಾರೆ. ಸಾರ್ ನಾನು ನೋಡಿ ಈಗ ಸೈಕಲ್ ಮೇಲೆ ಬರ್ತೀನಿ, ಹೆಲ್ಮೆಟ್ ತಗೊಂಡಿದ್ದೀನಿ ಸರ್ ಅಂತ ತೋರಿಸ್ತಾರೆ. ಇನ್ನು ಕೆಲವು ಮಕ್ಕಳು 2 ವೀಲರ್ ಬರೋ ನಮ್ಮ ಅಪ್ಪ ಗಲಾಟೆ ಮಾಡಿ ಹೆಲ್ಮೆಟ್ ತಗೊಂಡಿದ್ದೀನಿ ಸರ್ ಅಂತ ಹೇಳ್ತಾರೆ. ಅಂದ್ರೆ ಆ ಮಕ್ಕಳಲ್ಲಿ ಆ ತರದ ಒಂದು ಬೆಳೆದಿದೆ. ಅದು ನೀವೆಲ್ಲ ಗಮನಿಸಿದ್ದೀರಾ? ಹೌದು, ಮಕ್ಕಳಲ್ಲಿ ಅವ್ರ ಪ್ರತಿಕ್ರಿಯೆ ಎಲ್ಲ ಗಮನಿಸಿದ್ದೀರಲ್ಲ. ಈ ಸಾರಿಗೆ ವಿಚಾರಗಳೇ ಕೂಡ, ರಕ್ಷಣೆ ವಿಚಾರ ಕೂಡ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 1-2 ಪೇಜ್ ಬರ್ಬೋದಲ್ವಾ? ಈಗಾಗಲೇ ಕಳೆದ ಒಂದು 3-4 ತಿಂಗಳಿಂದ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಂಡಿದೆ. ಈಗ ನಾವು ನಮ್ಮ ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಸಹ ಇದಕ್ಕೆ ರಸ್ತೆ ಸುರಕ್ಷತಾ ನಿಯಮಗಳಿಗೆ ಸಂಬಂಧಪಟ್ಟಂತೆ ನಾವು ತರಬೇಕು ಅಂತೇಳಿ ಈಗಲೇ ಚರ್ಚೆ ಆಗಿದೆ ಸರ್. ಅದರಿಂದ ಖಂಡಿತ ಮುಂದಿನ ವರ್ಷದಲ್ಲಿ ಇದು ಬರಬಹುದು ಅಂತ ತಿಳ್ಕೊಂತೇನೆ. ಅವ್ರು 4ನೇ ತರಗತಿ ಆಗಲಿ ಸರ್ಕಾರ ಅದ್ರ ಬಗ್ಗೆ ಸರ್ಕಾರದಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಈಗ ಬಹಳ ನಂಗೆ ಈ ಅಂಗವಿಕಲ ಮಕ್ಕಳ ಜೊತೆ ಕೆಲಸ ಮಾಡ್ತಿರ್ತೀವಿ ನಾವು. ಈಗ ಫುಟ್ಪಾತ್ಗಳು ಮಕ್ಕಳ ಸ್ನೇಹಿ ಆಗಿಲ್ಲ. ಆಮೇಲೆ ರೋಡ್ ಕ್ರಾಸ್ ಮಾಡಕ್ಕೆ ದೊಡ್ಡ ದೊಡ್ಡ ಸೇತುವೆಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡ ಮೆಟ್ಲುಗಳು ಇರುತ್ತೆ, ಹತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದರಲ್ಲಿ ಅಂಗವಿಕಲ ಮಕ್ಕಳಿಗೆ ಏನಾರು ವಿಶೇಷ ಸಾರಿಗೆ ವಿಚಾರಗಳಿದೆಯಾ? ಏನ್ ಅನ್ಸುತ್ತೆ ನಿಮ್ಗೆ? ಸರ್, ಇಲ್ಲಿ ನೀವು ಹೇಳ್ದಂಗೆ ನಾವು ಸಾಮಾನ್ಯವಾಗಿ ನಮಗೇನೆ ಸರಿಯಾದ ರೀತಿ ಫುಟ್ಪಾತ್ಗಳಿಲ್ಲ ನೋಡಿ, ದೊಡ್ಡವರಿಗೆ ಇಲ್ಲ. ಸರಿಯಾಗಿ ಹೇಳ್ಬೇಕಂದ್ರೆ ಬೆಂಗಳೂರು ನಗರದಲ್ಲಿ ಯಾವುದೇ ಏರಿಯಾದಲ್ಲಿ ಹೋಗ್ರಿ, ಕೆಲವೊಂದು ಮುಖ್ಯ ನಗರಗಳಲ್ಲಿ ಬಿಟ್ರೆ ಏರಿಯಾಗಳಲ್ಲಿ ಇನ್ನು ಆಲ್ಮೋಸ್ಟ್ ಇಂಟೀರಿಯಲ್ ನೀವು ಎಲ್ಲೇ ಹೋದ್ರು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಫುಟ್ಪಾತ್ಗಳೇ ಇಲ್ಲ. ಅದರಲ್ಲಿ ಅಂಗವಿಕಲರಿಗಂತ ಖಂಡಿತ ನಾವಲ್ಲಿ ರಸ್ತೆಯಲ್ಲಿ ಅಂಗವಿಕಲ ಸ್ನೇಹಿಯಾಗಿ ಏನು ನೋಡ್ಲಿಕ್ಕೆ ನಮ್ಮಲ್ಲಿ ಇಲ್ಲ ಸರ್, ಇನ್ನೂ ಇಲ್ಲ ಸರ್. ಸರ್ಕಾರ ಅದ್ರ ಬಗ್ಗೆ ಕ್ರಮ ವಹಿಸಬೇಕಾಗಿದೆ. ಕೆಲವು ಕಡೆ ನಾವು ನೋಡಬಹುದು, ಈ ಉದಾಹರಣೆಗೆ ವಿಧಾನಸೌಧ ಅಕ್ಕಪಕ್ಕ ಹೋದ್ರೆ ಬೈಸಿಕಲ್ ಅಲ್ಲಿ ಓಡಿಸೋರ್ಗೆ ಮಾತ್ರ ಒಂದು ಗ್ರೀನ್ ಪಟ್ಟಿ ಹಾಕಿ ಮಾಡಿದ್ದಾರೆ. ಅದು ಕೆಲವು ಕಡೆ ಇದೆ, ಎಲ್ಲಾ ರಸ್ತೆಗಳು. ಯಾಕಂದ್ರೆ ನಮ್ಮಲ್ಲಿ ತುಂಬಾ ರಸ್ತೆಗಳು ಕಿರಿದಾಗಿದೆ. ಹೌದು, ಅದು ದೊಡ್ಡ ದುರಂತ ಆಗಿರತಕ್ಕ. ಅಂಗವಿಕಲ ಮಕ್ಕಳಿಗೆ ಇನ್ನೂ ರಸ್ತೆ ಬಗ್ಗೆ ಅವೇರ್ನೆಸ್ ಬರಬೇಕು, ಸರ್ಕಾರಕ್ಕೆ ಬರಬೇಕು, ಶಾಲೆಗಳಿಗೂ ಬರಬೇಕು. ಈಗ ಮಕ್ಕಳು ಪ್ರಮುಖವಾಗಿ ಈ ರಸ್ತೆದು ಯಾವ ಚಿಹ್ನೆಗಳನ್ನ ತಿಳ್ಕೊಳ್ಬೇಕಾಗತ್ತೆ ಸರ್? ಉದಾಹರಣೆಗೆ ಏನೇನು ಹಾರನ್ ಝೋನ್ ಅಂತ ಹಾಕಿರ್ತೀರಾ, ಅಥವಾ ಮಕ್ಕಳಿದ್ದಾರೆ ಅಂತ ಸ್ಕೂಲ್ ಝೋನ್ ಅಂತ ಹಾಕಿರ್ತೀರಾ, ಅದ್ರಲ್ಲಿ ಮಕ್ಕಳು ಯಾವ ಚಿಹ್ನೆಗಳನ್ನ ಗುರುತಿಸಬೇಕಾಗುತ್ತೆ? ಈಗ ಮಕ್ಕಳು ಚಿಹ್ನೆಗಳಂತಂದಾಗ ಬಹಳ ಪ್ರಮುಖವಾಗಿ ನಮ್ಮಲ್ಲಿ ಇದರಲ್ಲಿ 3 ತರ ನಾವು ನೋಡ್ತೀವಿ ಸರ್ ಚಿಹ್ನೆಗಳಂತ ನೋಡಿದ್ರೆ. ಒಂದು ಸರ್ಕಲ್ ಆಗಿರೋದು ನೀವು ನೋಡಿರ್ತೀರಿ, ವೃತ್ತಾಕಾರದ ಚಿಹ್ನೆಗಳು ಕೆಲವು ಕಡೆ ನೋಡ್ತೀರಿ. ಇನ್ನೊಂದು ಕಡೆ ತ್ರಿಭುಜಾಕಾರದ ಚಿಹ್ನೆಗಳನ್ನ ನೀವು ಗಮನಿಸಿದ್ದೀರಿ, ಹೌದಲ್ವಾ ಸರ್? ಇದು ಏನು ವೃತ್ತಾಕಾರದಲ್ಲಿ ಇದೆಯೋ ಇದು ಕಡ್ಡಾಯ, ಸರ್ಕಾರ ಆರ್ಡರ್ ಕಂಪಲ್ಸರಿ, ನಾವು ಅದನ್ನು ಪಾಲನೆ ಮಾಡಲೇಬೇಕು. ಅದರಲ್ಲಿ ಉದಾಹರಣೆ ಅಂತಂತಂದ್ರೆ, ನೀವು ಇದು 1 ವೇ ಅಂತ ಹಾಕಿದಾರೆ ಅಂದ್ರೆ ಅದು ನೀವು ಗಮನಿಸಿ ಸರ್ಕಲ್ ಅಲ್ಲೇ ಇರ್ತದೆ. ನೀವು ಅದನ್ನ ಯಾವುದೇ ಕಾರಣಕ್ಕೆ ಅದನ್ನ ಬ್ರೇಕ್ ಮಾಡಂಗಿಲ್ಲ, ರೂಲ್ಸ್. ನೋ ಪಾರ್ಕಿಂಗ್ ಅಂತ ಇರ್ತದೆ. ಆಮೇಲೆ 6 ಹೊಡಿಬಾರದು ಅಂತಿದೆ, ಇಂಟು ಮಾರ್ಕ್ ಇರುತ್ತವೆ. ಇವು ಕೆಲವು ಕಾಷನ್ಸ್ ಇದೆ, ನಿಮಗೆ ಏನೋ ಇದು ಸೂಚನೆಗಳು ಕೊಟ್ಟಿರತಕ್ಕಂಥದ್ದು ಕೆಲವಿದೆ. ಇದು ಸರ್ಕಲ್ ಅಲ್ಲಿ ಇರತಕ್ಕಂಥ ಕಂಪಲ್ಸರಿ. ಅದರಿಂದ ಇದು ನಿಮಗೆ ಕಾಷನ್ಸ್ ಏನೋ, ಈಗ ಮುಂದೆ ತಿರುವಿದೆ, ಎಡ ತಿರುವಿದೆ, ಹುಷಾರಾಗಿ ಹೋಗ್ರಿ, ಆಮೇಲೆ ರಸ್ತೆ ಕಿರಿದಾಗಿದೆ ಅಂತೇಳಿ ಇರ್ಬೋದು. ಇನ್ನ ಕೆಲವೊಂದು ಚಿಹ್ನೆಗಳು ನಿಮ್ಗೆ ಹೋಗ್ತಾ ಹೋಗ್ತಾ ಇಲ್ಲಿ ಆಸ್ಪತ್ರೆ ಇದೆ, ಇಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಂತ ಕೆಲವೊಂದು ಮಾಹಿತಿ ಫಲಕಗಳನ್ನು ಸಹ ಆಗಿರ್ತವೆ. ಆದ್ರಿಂದ ಇಲ್ಲಿ ನಾವು ಎಲ್ಲೆಲ್ಲಿ ಜೀಬ್ರಾ ಕ್ರಾಸಿಂಗ್ ಅಂತ ಇದೆ, ಮಕ್ಕಳ ಪಾಲಕ ಇರತಕ್ಕಂಥದ್ದು ಹೋಗುವಾಗ ನಾವು ಶಾಲೆ ಇದೆ ಅಂತ ಅರ್ಥಕೊಳ್ಬೇಕು. ಚಿಹ್ನೆ ನೋಡ್ತಾ ಸ್ಕೂಲ್ ಝೋನ್ ಅಂತ ಇರ್ತದೆ, 2 ಮಕ್ಕಳ ಚಿತ್ರ ಇರ್ತದೆ, ಅದು ಸ್ಕೂಲ್ ಝೋನ್ ಇದೆ. ಇನ್ನೊಂದು ಜೀಬ್ರಾ ಕ್ರಾಸಿಂಗ್ ಅಂದ್ರೆ 3 ಪಟ್ಟಿ ಹಾಕಿ ಅದು
ಮುಂದೆ ಜೀಬ್ರಾ ಕ್ರಾಸಿಂಗ್ ಇದೆ ಸ್ವಲ್ಪ ನಿಧಾನ ಮಾಡಿ ಅಂತ. ಸ್ಕೂಲ್ ಲಿಮಿಟ್ ಅಂದ ತಕ್ಷಣ ನಿಮಗೆ 30 ಕಿಲೋಮೀಟರ್ ಅಲ್ಲೇ ಇಲ್ಲಿ ಓಡಿಸ್ಬೇಕಂತ ಇರ್ತದೆ. 30 ಅಂತ ಹಾಕಿಬಿಟ್ಟು ನಿಮ್ಗೊಂದು ಅಲ್ಲೊಂದು ಹಾಕಿದ್ದ ಅಂದ್ರೆ ಇವು ನಾವು ಗಮನಿಸುವಾಗ ಎಲ್ಲೆಲ್ಲಿ ಮಕ್ಕಳು ಜೀಬ್ರಾ ಕ್ರಾಸಿಂಗ್ ಇದೆಯಾ ಅಂತ ಕಡೆ ಮಾತ್ರನೇ ನಾವು ರಸ್ತೆಯನ್ನು ದಾಟಬೇಕಾಗುತ್ತೆ. ಒಂದನೇದು. ಎರಡನೇದು ಕೆಲವ್ರು ಕೇಳ್ತಾರೆ, ಏನ್ ರಸ್ತೆಯಲ್ಲಿ ಎಲ್ಲಾ ಕಡೆ ಜೀಬ್ರಾ ಕ್ರಾಸಿಂಗ್ ಇದೆಯಾ ಸರ್, ಎಲ್ಲಿದೆ ಎಲ್ಲಾ ಕಡೆ ಅಂತ ಕೇಳ್ತಾರೆ. ನಾವು ಅಲ್ಲೇ ಹೋಗ್ಬೇಕಾ ಹುಡ್ಕೊಂಡು ಅಂತ ಹೇಳ್ತಾರೆ. ದೂರ ಇರುತ್ತೆ ಅಂತಾರೆ ಕೆಲವರು. ಅದಕ್ಕೇನ್ ಮಾಡ್ತೀವಿ ನಾವ್ ಹೇಳೋದೇನಂದ್ರೆ, ಎಲ್ಲೆಲ್ಲಿ ಜಂಕ್ಷನ್ ಇದೆಯೋ ಅಂದ್ರೆ ಸಿಗ್ನಲ್ ಜಂಕ್ಷನ್ ಇರ್ತದಲ್ವಾ, ಅಲ್ಲಿ ಈ ಜೀಬ್ರಾ ಕ್ರಾಸಿಂಗ್ ಸಿಕ್ಕೇ ಇಲ್ಲ ಅಂತಂದ್ರೆ ನೀವು ಅಲ್ಲೇ ಹೋಗಿ ರಸ್ತೆಯನ್ನು ದಾಟ್ರಿ. ಯಾಕಂದ್ರೆ ಆಮೇಲೆ ನಾವು ರಸ್ತೆ ದಾಟ್ಬೇಕು, ಇದೊಂದು ನಿಯಮ. ನಾವು ಸ್ಟ್ರೈಟ್ ಈಗ ನಾವು ಇಲ್ಲಿ ಹೋಗ್ಬೇಕಂದ್ರೆ ನೇರವಾಗಿ ಹೋಗಂಗಿರ್ಬೇಕು. ಆವಾಗ ಇದಕ್ಕೆ ನೇರವಾಗಿ ಹೋದ್ರೆ ರಸ್ತೆ ಸಮಯ ಕಡಿಮೆ ತಗೊಳ್ತದೆ. ಕೆಲವ್ರು ಏನ್ ಮಾಡ್ತಾರೆ, ಫ್ರೆಂಡ್ ಅಲ್ಲಿ ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ನ ಇಲ್ಲಿಂದ ಕ್ರಾಸ್ ಆಗಿ ಹಿಂಗೆ ಹೋಗಿದ್ರೆ ಅದು ರಸ್ತೆಯ ಇದು ತುಂಬಾ ದೂರ ಆಗ್ಬಿಡುತ್ತೆ, ಆ ಕಡೆ ನೋಡಲ್ಲ ಈ ಕಡೆ ನೋಡಲ್ಲ ಒಂದು. ಅದಕ್ಕೆ ನಾವ್ ಹೇಳೋದು, ರಸ್ತೆಗೆ ನೀವು ಇಳಿದ ತಕ್ಷಣ ಒಂದ್ಸರಿ ಬಲಗಡೆ ನೋಡಿ, ಎಡಗಡೆ ನೋಡಿ, ಮತ್ತೆ ಬಲಗಡೆ ನೋಡಿ, ನಂತರ ಮುಂದುವರಿಯಿರಿ ಅಂತ ಹೇಳ್ತೀವಿ ನಾವು. ಈಗ ಮಕ್ಕಳು ಮಾಡ್ತಾರೆ ಅನ್ಕೋಣ, ಆದ್ರೆ ಮಕ್ಕಳನ್ನ ಬಸ್ ಕತ್ಸೋರು ಪೇರೆಂಟ್ಸೇನೆ, ಆಮೇಲೆ ಕೆಲಸ ಮಕ್ಕಳನ್ನ ಕರ್ಕೊಂಡು ಸ್ಕೂಲ್ ಹತ್ರ ಬಿಡೋರು ಪೇರೆಂಟ್ಸೇನೆ. ಅವರು ಯಾವ ರೀತಿ ಮಾರ್ಗದರ್ಶನ ಮಾಡ್ಬೇಕು? ಇಲ್ಲ, ನೀವು ಆವಾಗಲೇ ಒಂದು ಕೇಳಕ್ ನನಗೆ ಈಗಲೇ ನೆನಪಾಗಿದೆ, ಚಾಲಕರ ವಿಚಾರ. ಚಾಲಕರದ್ದು ಅಂದಾಗ ನಾನು ಹೇಳಂತದ್ದು, ಮಕ್ಕಳನ್ನ ಹತ್ಸ್ಕೊಳ್ಬೇಕಾದ್ರೆ ಮತ್ತೆ ಎಲ್ಲಿ ಇಳಿಸ್ಬೇಕಂತಂದ್ರೆ ಅವ್ರದೇ ಅದೊಂದು ಪಾಯಿಂಟ್ ಮಾಡಿರ್ತಾರೆ ಸರ್. ನೀವು ಆ ಪಾಯಿಂಟ್ ಅಲ್ಲೇನೆ ನಿಲ್ಲಿಸಿ ಮಕ್ಕಳನ್ನ ಜಾಗರೂಕತೆಯಿಂದ, ಆಮೇಲೆ ಅವ್ರ ಜೊತೆಲಿ ಒಬ್ರು ಅಸಿಸ್ಟೆಂಟ್ ಇರಬೇಕು, ಹೆಲ್ಪರ್ ಇರ್ತಾರೆ, ಡ್ರೈವರ್ ಒಬ್ಬರೇ ಇರೋದಿಲ್ಲ, ರಕ್ಷಣಾ ನಿಯಮಗಳನ್ನ ಅವ್ರು ಪಾಲನೆ ಮಾಡ್ಬೇಕಾಗುತ್ತೆ. ಆ ಜಾಗದಲ್ಲಿ ನಿಲ್ಲಿಸಿ ಮಕ್ಕಳು ಸಾಲಾಗೆ ಬರಬೇಕು, ಅವರು ಒಬ್ಬರಾದ ಮೇಲೆ ಒಬ್ಬರು ಹತ್ತಿ ಅವರ ಆಸನದಲ್ಲಿ ಕುಳಿತುಕೊಳ್ಬೇಕಾಗುತ್ತೆ ಸೀಟುಗಳಲ್ಲಿ. ಆ ನಂತರ ಹೆಲ್ಪರ್ ಹೇಳಿದ ಮೇಲೆನೆ ಇವರು ಚಾಲಕರು ಬಸ್ ಅನ್ನ ಮೂವ್ ಮಾಡ್ಬೇಕಾಗುತ್ತೆ, ಅದು ಡೋರ್ ಕ್ಲೋಸ್ ಮಾಡಬೇಕಾಗುತ್ತೆ, ಬಸ್ ಅನ್ನ ಮೂವ್ ಮಾಡಬೇಕಾಗುತ್ತೆ. ಒಂದು. ಎರಡನೇದು, ಮಕ್ಕಳು ಒಳಗಡೆ ಯಾರನ್ನು ಕಿಟಕಿಯಲ್ಲಿ ತಲೆ ಹಾಕದಂಗೆ ನೋಡ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ನೀವು ಗಮನಿಸಿರ್ಬೋದು, ತುಂಬಾ ಕಡೆ ಅಪಘಾತಗಳಾಗಿದೆ. ಆಮೇಲೆ ಕೈ ಹಿಡಿಗಳು ಕುತ್ಕೊಳ್ಳೋಂಥದ್ದು, ಎದ್ದು ಆ ಕಡೆ ಈ ಕಡೆ ಓಡಾಡ್ತಕ್ಕಂಥದ್ದು, ಇದಕ್ಕೆಲ್ಲ ಅವಕಾಶಗಳು ಕೊಡ್ಲೂಬಾರ್ದು. ಮಕ್ಕಳಿಗೆ ಮೊದಲೇ ತಿಳಿಸಿರ್ಬೇಕಾಗುತ್ತೆ ಇವರು ಒಂದು. ಆಮೇಲೆ ಹೆಲ್ಪರ್ ಇವರು ಅವಾಗ ಗಮನಿಸಬೇಕಾಗುತ್ತೆ. ಮೂರನೇದು, ಎಲ್ಲಿ ಪೇರೆಂಟ್ಸ್ ಕಾಯ್ತಾ ಇರ್ತಾರೋ, ಅವ್ರ ಪೋಷಕರು ಕಾಯ್ತಾ ಇರೋ ಜಾಗದಲ್ಲಿ ಹಿಂದೆ ಮುಂದೆ ಗಮನಿಸಿ ಅವರು ರಸ್ತೆ ಎಡಭಾಗದಲ್ಲಿ ನಿಲ್ಲಿಸಿ ಮಗುವನ್ನು ಇಳಿದು ಅವ್ರ ರಸ್ತೆಯಿಂದ ಆ ಕಡೆ ಕ್ರಾಸ್ ಆಗಿದ್ದಾರೆ ಅಂತ ನೋಡ್ಕೊಂಡು ಆಮೇಲೆ ಇವ್ರು ಮೂವ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಕಡೆ ಏನಾಗಿದೆ, ಮಕ್ಕಳು ಇಳಿದ ತಕ್ಷಣ ಹಿಂದೆ ಮುಂದೆ ನೋಡ್ಬಿಡ್ತಾರೆ. ಈ ಆ ಮುಂದೆ ಸಪೋಸ್ ಏನಾದ್ರು ಗಾಡಿ ಬರ್ತಾ ಇದೆ ಅಂತಂದ್ರೆ ಇವ್ರು ಡ್ರೈವರ್ ಆದವ್ರಿಗೆ ಸಿಗ್ನಲ್ ಕೊಡ್ಬೇಕಾಗುತ್ತೆ, ನಿಲ್ಸು ಅಂತ. ಆಮೇಲೆ ಇವ್ರು ಇಳಿದಾದ್ರೂ ಆ ಕಡೆ ಈ ಕಡೆ ನೋಡಿ ಮಗು ಕೈ ಹಿಡಿದು ಆಮೇಲೆ ಕರ್ಕೊಂಡು ಹೋಗಿ ಆ ಕಡೆ ಬಿಡ್ಬೇಕಾಗುತ್ತೆ. ಮಕ್ಕಳು ಈ ಕಡೆ ಇಳಿದು ಸ್ಕೂಲ್ ಆ ಕಡೆ ಇದ್ರೆ ಹಿಂಗ್ ಓಡ್ಬಿಟ್ಟಿರ್ತಾರೆ, ಇವ್ರು ಸ್ಕೂಲ್ ಬಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಮಕ್ಕಳು ಸಿಗಾಕೊಳ್ಳೋದಿರುತ್ತೆ. ಅದು ಅವಕಾಶಗಳು ಜಾಸ್ತಿ ಸರ್. ಪೋಷಕರು ಇಲ್ಲಿ ಏನ್ ಮಾಡ್ಬೇಕಂದ್ರೆ, ನಾನು ಗಮನಿಸಂತದ್ದು, ನೀವು ಮಗು ಬಸ್ ಬರೋವರೆಗೂ ವೆಯ್ಟ್ ಮಾಡಿ, ಬಸ್ಸಿಗೆ ಹತ್ತಿದ ನಂತರನೇ ನೀವು ಪೋಷಕರು ಅಲ್ಲಿಂದ ಮನೆಗೆ ಹೋಗ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಹತ್ಸೋದು ಇಲ್ಲ, ಬಸ್ ಇಲ್ಲಿ ನೀವು ಹತ್ಕೊಂಡು ಹೋಗ್ಬಿಡ ಅಂತ ಹೇಳಿ ನಿಲ್ಲಿಸ್ತಾರೆ, ಬಸ್ ಬಂತಲ್ಲ ಅಂತ ಹೊಟ್ಬಿಡ್ತಾರೆ. ಇದು ಕೆಲವು ಸಾರಿ ತುಂಬಾ ಸಮಸ್ಯೆಗಳಿಗೆ ಅವಕಾಶಗಳಾಗಿರ್ತಕ್ಕಂಥದ್ದು. ಅದರಿಂದ ನೀವು ವಾಹನ ಬರೋವರೆಗೂ ಅಂದ್ರೆ ಬಸ್ ಬರೋವರೆಗೂ ವೇಟ್ ಮಾಡಬೇಕು, ಹತ್ತಿಸ್ಬೇಕು, ಆಮೇಲೆ ನೀವು ಸುರಕ್ಷಿತ ರಸ್ತೆ ಕ್ರಾಸ್ ಮಾಡ್ಕೊಂಡೆ ಹೋಗ್ಬೇಕು. ಆಮೇಲೆ ಯಾವ ಸಮಯಕ್ಕೆ ಬರ್ತಾರೆ ಅಂತ ಕಡೆ ನೀವು ಮನೆ ಪಕ್ಕದಲ್ಲಿದ್ರೆ ಕೆಲವು ಸಾರಿ ಇವರೇನ ನಮ್ಮ ಬಸ್ ಅವರು ಹೆಲ್ಪರ್ಸ್ ಕರ್ಕೊಂಡೋಗಿ ಮನೆ ಗೇಟ್ ಒಳಗಡೆ ಬಿಟ್ಟು ಬರ್ತಾರೆ. ಕೆಲವು ಕಡೆ ತುಂಬಾ ದೂರ ಇರ್ತದೆ, ಪೋಷಕರು ಇಲ್ಲ ಅವ್ರ ತಂದೆ ತಾಯಿನೋ ಅವ್ರ ತಾತನೋ ಯಾರು ಇರ್ತಾರೋ ಅವ್ರ ಕೇರ್ ಟೇಕರ್ಸ್ ಅವ್ರು ಬಂದು ಅಟ್ಲೀಸ್ಟ್ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ, ಕರ್ಕೊಂಡು ಹೋಗ್ತಾರೆ. ಅದರಿಂದ ನೀವು ಹತ್ಸುವಾಗ ಇಳಿಯುವಾಗ ಎಷ್ಟು ಜಾಗ್ರತೆ ವಹಿಸ್ತೀರೋ ಮಗುವಿಗೂ ಸಹ ನೀವು ಮೊದಲೇ ತಿಳಿಸ್ಬೇಕಾಗುತ್ತೆ, ನೀನು ಒಬ್ಬನೇ ರಸ್ತೆಗೆ ಬರಬೇಡ. ಆಮೇಲೆ ಶಾಲೆಯಲ್ಲಿ ಟೀಚರ್ಸ್ ಅಥವಾ ಏನ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಜೊತೆಲಿ ಬರ್ತಾರೆ, ಬಸ್ ಬರೋ ಜೊತೆಯಲ್ಲೇ ಬಾ, ನೀನು ಒಬ್ಬನೇ ಆಚೆ ಈಚೆ ಹೋಗೋದು ಮಾಡಬೇಡ. ಇವೆಲ್ಲವನ್ನ ಅವ್ರು ತಿಳಿಸ್ಲೇಬೇಕಾಗುತ್ತೆ ಎಲ್ಲ ನಮ್ಗೆ. ಓಕೆ, ಬಹಳ ಇಂಪಾರ್ಟೆಂಟ್ ವಿಚಾರ. ಇನ್ನೊಂದು ನೀವು ಬಹಳ ಮಾತಾಡ್ಬೇಕಾರಲ್ಲ, ಏನೋ ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ತಾ ಇರ್ತೀರಾ, ಏನದು ಬ್ಲೈಂಡ್ ಸ್ಪಾಟ್ ಅಂತ? ಇದು ತುಂಬಾ ಜನಕ್ಕೆ ಬ್ಲೈಂಡ್ ಸ್ಪಾಟ್ ಅಂದ್ರೆ ಏನಪ್ಪಾ ಅಂತ ಎಲ್ರಿಗೂ ಗಾಬರಿ. ಅದೇ ಡ್ರೈವರ್ಗೆ ಬ್ಲೈಂಡ್ ಸ್ಪಾಟ್ ಅಂದ್ರೆ ಕರೆಕ್ಟ್, ಅವನ್ನೆಲ್ಲ ಕೂಡ ಆಗ್ಬಿಟ್ಟಿನೋ, ಕಣ್ಕಾಣೋದಿನೋ, ವಿಜುವಲಿ ಇಂಪೇರ್ಡ್ ಆಗ್ಬಿಟ್ಟಿದೀನಿ, ಅಂಧತ್ವ ಬಂದಿದ್ದೀನೋ ಅನ್ಕೊಂತಾರೆ. ಏನದು? ಇದು ನಾವೆಲ್ಲರೂ ತಿಳ್ಕೊಳ್ಳಬೇಕು ಸರ್, ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ವಿಚಾರ ಇದು. ಈಗ ಬ್ಲೈಂಡ್ ಸ್ಪಾಟ್ ಅಂತಂದ್ರೆ ಒಂದು ಕಾರ್ ಇರ್ಲಿ ಬಸ್ ಇರ್ಲಿ, ಅದಕ್ಕೆ 2 ಮಿರರ್ಸ್ ಇರ್ತವೆ, ಕನ್ನಡಿಗಳಿರ್ತವೆ, ಎಡಗಡೆ ಒಂದು ಬಲಗಡೆ ಒಂದು ಇರ್ತದೆ, ಮತ್ತೆ ಮಧ್ಯದಲ್ಲಿ ಒಂದು ಇರ್ತದೆ. ಇದು ಬಿಟ್ರೆ ಬೇರೆ ಏನಾದ್ರು ನಾವು ನೋಡ್ಲಿಕ್ಕಿದೆಯಾ? ಇಲ್ಲ, ಏನು ಇರಲ್ಲ. ಮಧ್ಯದ ಮಿರರ್ ಇರ್ಬೋದು, ಎಡ ಬಲ ಇರ್ತಕ್ಕಂಥ ಮಿರರ್ಗಳಲ್ಲಿ ನಮಗೆ ಏನು ಕಾಣಿಸುತ್ತೋ ಅದು ಬಿಟ್ಟು ಆ ಉಳಿದಿರೋ ಜಾಗದಲ್ಲಿ ಏನು ನಮಗೆ ಕಾಣಲ್ಲ, ಅದನ್ನೇ ಬ್ಲೈಂಡ್ ಸ್ಪಾಟ್ ಅಂತ ಕರೆಯೋದು. ಈಗ ಉದಾಹರಣೆಗೆ
ನೀವು ಕೇಳಿದ್ದು ತುಂಬಾ ಒಳ್ಳೇದಾಯ್ತು. ಈಗ ನಮ್ಮಲ್ಲಿ ಒಂದು ಚಿತ್ರ ಇದೆ, ನಾನು ನಮ್ಮ ವೀಕ್ಷಕರಿಗೆ ಕಾಣಂಗಿದ್ರೆ ಅದನ್ನ ಸ್ವಲ್ಪ ತೋರಿಸ್ತೀನಿ. ಈಗ ಇಲ್ಲಿ ನೀವು ಕಾಣಿಸ್ಬೋದು, ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ವೆಹಿಕಲ್ ಇದೆ, ರೆಡ್ ಅಲ್ಲಿ ಇರ್ತಕ್ಕಂಥ. ಇಲ್ಲಿ ಏನು ಈ ಪಿಂಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಈ ಪಿಂಕ್ ಕಲರ್ ಇರ್ತಕ್ಕಂಥದ್ದು ಮಾತ್ರ ಡ್ರೈವರ್ಗೆ ಕಾಣುತ್ತೆ. ಇನ್ನ ಫ್ರಂಟ್ ಅಲ್ಲಿ ಇರ್ತಕ್ಕಂಥದ್ದು, ಎಡಗಡೆ ಹಿಂದೆ ಇರ್ತಕ್ಕಂಥದ್ದು, ಇದು ಕನ್ನಡಿಯಲ್ಲಿ ಕಾಣೋದಿಲ್ಲ. ಯಾವ್ದು ಕಾಣೋದಿದೆಯಲ್ಲ ಮಿರರ್ ಅಲ್ಲಿ, ಇದನ್ನೇ ನಾವು ಬ್ಲೈಂಡ್ ಸ್ಪಾಟ್ ಅಂತ. ಅದೇ ಏರಿಯಾ ಜಾಸ್ತಿ ಇರೋಂಗಿದೆ, ಅದೇ ಏರಿಯಾನೇ ಜಾಸ್ತಿ. ಯಾಕಂದ್ರೆ ಒಬ್ಬ ಚಾಲಕರು ಹಿಂಗ್ ಕುಳಿತುಕೊಂಡ್ರೆ ನಾವು ಎಷ್ಟು ಡಿಗ್ರಿ ನೋಡ್ಬೋದು? ಇಲ್ಲಿ ಒಂದು 180 ಡಿಗ್ರಿ ಮಾತ್ರ ನೋಡ್ಬೋದು. 360 ಡಿಗ್ರಿ ನಾವು ಚಾಲಕರು ನೋಡ್ಲಿಕ್ಕೆ ಆಗೋದೇ ಇಲ್ಲ. ಆದ್ರಿಂದ ಯಾವುದು ನಮಗೆ ಕಾಣಿಸೋದಿಲ್ಲವೋ ಚಾಲನೆ ಮಾಡುವಾಗ ಅಕ್ಕಪಕ್ಕದ ಮಿರರ್ ಅಲ್ಲಿ ಕಾಣೋದು ಬಿಟ್ಟು ಕಾಣದೇ ಇರೋದ್ರೆ ನಾವು ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ತಕ್ಕಂಥದ್ದು. ಇದು ನಮ್ಮ ದೇಶದಲ್ಲಿ ಅಪಘಾತಗಳಲ್ಲಿ ನೋಡಿದ್ರೆ ಈ ಬ್ಲೈಂಡ್ ಸ್ಪಾಟ್ ಇಂದ ಆಗ್ತಕ್ಕಂಥದ್ದು 60% ಅಪಘಾತ. ಅಂತ ಕಡೆ ಮಕ್ಕಳು ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಈಗ ಸೈಕಲ್ ಅಲ್ಲಿ ಹೋಗ್ಬಿಟ್ಟು ನೀವು ಯಾವುದೇ ಬಸ್ಸು ಅಥವಾ ಲಾರಿ, ಅದು ಬಿಗ್ ಈ ಟ್ರಕ್ಗಳು ಬರ್ತಾವಲ್ಲ, ನೀವು ಅದ್ರ ಪಕ್ಕದಲ್ಲಿ ಅಕ್ಕಪಕ್ಕ ನಿಂತ್ಕೊಂಡ್ಬಿಟ್ರೆ ಆ ಡ್ರೈವರ್ ನಿಂತಿರೋದೇ ಕಾಣಿಸ್ತದೆ, ಮಿರರ್ ಮೇಲ್ಗಡೆ ಇರುತ್ತೆ, ಅವನಿಗೆ ಏನೂ ಕಾಣಿಸ್ತಲ್ಲ. ನೀವು ಕಾರಲ್ಲಿ ಹೋದ್ರೆ ಅವ್ನು ಕಾಣಿಸ್ತಾ ಇರಲ್ಲ. ಆದ್ರಿಂದ ನಾವು ಈ ತರ ಟ್ರಕ್ಗಳು ಅಥವಾ ಬಿಗ್ ವೆಹಿಕಲ್ಸ್ ಇರೋ ಜಾಗದಲ್ಲಿ ಮಾತ್ರ ಅಕ್ಕಪಕ್ಕದಲ್ಲಿ ನಿಂತ್ಕೊಳ್ಳೋದಲ್ಲ, ಮುಂದೆ ಹಿಂದೆನೂ ಸಹ ನಿಲ್ಬಾರದು. ಅವನು ಯಾವಾಗ ರಿವರ್ಸ್ ಹೊಡಿತಾನೋ, ಯಾವಾಗ ಮುಂದಕ್ಕೆ ಹೋಗ್ತಾನೋ, ನಮ್ಗೆ ಅದು ತುಂಬಾ ಕಡೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಲೇನ್ ಚೇಂಜ್ ಮಾಡುವಾಗ ಲೇನ್ ಚೇಂಜ್ ಮಾಡುವಾಗ ಏನಾಗ್ತದೆ, ಎಡಗಡೆ ಬಲಗಡೆ ಇದ್ರವ್ರಿಗೆ ಅವನಿಗೆ ಬರೀ ದೂರ ಕಾಣಿಸ್ತಾರೆ, ಹತ್ತಿರದ ಯಾರು ಕಾಣಿಸ್ತಲ್ಲ. ಅದರಿಂದ ನೀವು ಈ ತರ ಒಂದು ಬ್ಲೈಂಡ್ ಸ್ಪಾಟ್ ಜಾಗದಲ್ಲಿ ನಾವು ಹೋಗಿ ನಾವು ನಿಂತ್ಕೊಳ್ಬಾರ್ದು. ನಾವೆಲ್ರಿಗೂ ಹೇಳ್ಬೇಕಾದ್ರೆ ಸೈಕಲ್ ಲೋಡ್ ಇರಲಿ, ಟೂ ವೀಲರ್ ಇರಲಿ, ಚಿಕ್ಕ ಕಾರು ಇರಲಿ, ಅಕ್ಕಪಕ್ಕದಲ್ಲಿ ಹೋಗಿ ನಾವು ನಿಂತ್ಕೊಳ್ಳೇಬಾರ್ದು. ಓಕೆ, ಬಹಳ ಇದು ಈ ತರ ವಿಚಾರಗಳನ್ನ ಚಾಲಕರಿಗೆ ತಿಳಿಸಿ ಆಮೇಲೆ ಅವ್ರಿಗೆ ಅರಿವು ಮೂಡಿಸುವಂತ ಕೆಲಸನ ನಮ್ಮ ಸರ್ಕಾರ, ನಮ್ಮ ಟ್ರಾಫಿಕ್ ಪೊಲೀಸ್ನವರು ಇದನ್ನ ಮಾಡ್ತಾ ಇದ್ದಾರೆ. ಖಂಡಿತ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ. ಯಾಕಂದ್ರೆ ನಾನು ಈಗ ನೋಡ್ತಾ ಇರತಕ್ಕಂಥದ್ದು, ನಮ್ಮ ಜೊತೆಯಲ್ಲಿ ನಮ್ಮ ಸಂಚಾರಿ ಪೊಲೀಸು ಎಲ್ಲ ಸಿಬ್ಬಂದಿಗಳು, ಇನ್ಸ್ಪೆಕ್ಟರ್ಗಳು ಕಾಲಕ್ಕೆ ಅವರು ಎಲ್ಲೆಲ್ಲಿ ಇವತ್ತು ಬಸ್ಸು ಡ್ರೈವರ್ಸ್ ಇದಾರಲ್ಲ, ಚಾಲಕರು, ಈಗ ಬೇರೆ ಬೇರೆ ಕಂಪನಿಗಳು ಕೊಟ್ಬಿಟ್ಟಿದ್ದಾರೆ. ಆ ಕಂಪನಿಯವ್ರ ಜೊತೆ ಅವರು ಸಹಯೋಗದಲ್ಲೇನೆ ಈ ಚಾಲಕರಿಗೆ ನಾವು ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಕಳೆದ ಬಾರಿ ಒಂದು ಶಾಲೆ ಹೋದಾಗ ಅವ್ರು ಹೇಳಿದ್ರು, ಇಲ್ಲಿ ಕೆಲವರೊಂದು ಅವರಲ್ಲಿ ಒಂದು 80 ಬಸ್ ಇದೆ ಶಾಲೆಯಲ್ಲಿ, ಅದ್ರಲ್ಲಿ ಒಂದು 4 ಬಸ್ ಡ್ರೈವರ್ ಹೆಸರು ಸಮೇತ ಅವ್ರು ಹೇಳ್ತಾರೆ, ಇವರು ಯಾವುದೇ ನಿಯಮಗಳನ್ನ ಪಾಲನೆ ಮಾಡಲ್ಲ, ಓವರ್ಟೇಕ್ ಮಾಡ್ತಾ ಇರ್ತಾರೆ, ಆಂಬುಲೆನ್ಸ್ ತರ ಹೋಗ್ತಾ ಇರ್ತಾರೆ ಅಂತ ಹೇಳಿದ್ರು. ಅಂದ್ರೆ ಇನ್ನ ಕೆಲವರು ನಮ್ಮ ಚಾಲಕರು ಬಸ್ ಅಂದ ತಕ್ಷಣ ಏನ್ ಮಾಡ್ತಾರೆ, ಜನರು ಸಾಮಾನ್ಯವಾಗಿ ಕಾಮನ್ ಆಗಿ ಏನ್ ಮಾಡ್ತೀವಿ, ರಸ್ತೆ ಬಿಟ್ಟು ಬಿಡ್ತಾರೆ, ಇದು ಸ್ಕೂಲ್ ಬಸ್ ಅದು ಹಳದಿಗೆ ಬೇರೆ ಹಳದಿ ಇರ್ತದೆ, ಅದು ಕಾಣಿಸುತ್ತೆ ಎಲ್ರಿಗೂ. ಹಾಗಂತೇಳಿ ನಾವು ಅದನ್ನೇ ಅಡ್ವಾಂಟೇಜ್ ತಗೊಂಡು ಹೇಗಂದ್ರಾಗಿ ಡ್ರೈವ್ ಮಾಡ್ಲೂಬಾರ್ದು ಆ ನಿಯಮಗಳನ್ನ ಬಿಟ್ಟು. ಅದರಿಂದ ಚಾಲಕರು ಅದನ್ನು ಪಾಲನೆ ಮಾಡಲೇಬೇಕಾಗಿದೆ. ಮತ್ತು ಪೊಲೀಸರು ಸಹ ಅಂತವ್ರ ಗಮನಕ್ಕೆ ಬಂದ್ರೆ ಖಂಡಿತ ಅವರ ನಂಬರ್ ಬರೆದು ಫೋಟೋ ತೆಗೆದು ಅವ್ರಿಗೂ ಸಹ ಫೈನ್ ಹಾಕಿದ್ದಾರೆ. ಓಕೆ, ಅಂದ್ರೆ ರಸ್ತೆ ಸುರಕ್ಷತೆ ಅನ್ನೋದು ನಿಜಕ್ಕೂ ಅದು ಒಂದು ಹಕ್ಕಾಗಬೇಕು ಮಕ್ಕಳಿಗೆ. ಅಥವಾ ಬೇರೆ ನಾವು ರಕ್ಷಣೆ ಹಕ್ಕು ಅಂತ ಹೇಳ್ತೀವಲ್ಲ, ಅದರಲ್ಲಿ ಈ ರಸ್ತೆ ಸುರಕ್ಷತೆ ಒಂದು ಅಂಶ ಸೇರ್ಕೊಳ್ಬೇಕಾಗತ್ತೆ. ಖಂಡಿತ ಸರ್. ಸೊ ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಹದಿಹರೆಯದವರಿದ್ದಾರೆ, ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಏನ್ ಸಂದೇಶ ಕೊಡ್ಬೋದು ವೆಂಕಟೇಶ್ ಅವರೇ? ನಾನು ಎಲ್ಲಾರು ನಾವು ಒಂದು ಮಕ್ಕಳಿರ್ಬೋದು, ಹದಿಹರೆಯದಿರ್ಬೋದು, ಒಂದು ಮಕ್ಕಳ ಅಂದ ತಕ್ಷಣ ನಮಗೆ ಇವರು ದೇಶದ ಸಂಪತ್ತು, ಆಸ್ತಿ, ಈ ದೇಶದ ಆಸ್ತಿ ಮಕ್ಕಳೆಲ್ಲ. ಆದ್ರಿಂದ ನಾವು ನಮ್ಮ ಪಾಲಕರು, ಇಡೀ ದೇಶ ಸಮಾಜ ನಿಮ್ಮ ಬಗ್ಗೆ ಹೆಚ್ಚು ಕನಸನ್ನ ಕಾಣ್ತಾ ಇದೆ, ಈ ದೇಶ ನೀವು ಮುನ್ನಡೆಸೋರು ಅಂತೇಳಿ. ಆದ್ರಿಂದ ಯುವ ಸಂಪನ್ಮೂಲ ಅಥವಾ ಮಕ್ಕಳಿರ್ಬೋದು, ನೀವು ಈ ರಸ್ತೆ ಅಪಘಾತಗಳಿಗೆ ಬಲಿಯಾಗದಂತೆ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ, ಮೊದಲನೇದು. ಎರಡನೇದು ನಾನು ಹೇಳ್ತಕ್ಕಂಥದ್ದು, ಯಾವಾಗಲೂ ನೀವು ರಸ್ತೆಗೆ ಇಳಿದ ತಕ್ಷಣ ರಸ್ತೆ ನಿಯಮಗಳನ್ನ ಗಮನಿಸಿ ಮತ್ತು ನೀವು ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ, ನಿಮ್ಮ ಪೋಷಕರಿಗೆ ತಿಳಿಸಿ, ನಿಮ್ಮ ಸಹಪಾಠಿಗಳ ಜೊತೆ ಮಾತಾಡಿ, ಕಡೆಗೆ ಸಮಾಜದಲ್ಲಿ ಯಾರು ಇದಕ್ಕೆ ಅವಶ್ಯಕತೆ ಇದೆ ಅನಿಸ್ತದೋ ಅಂಥವ್ರಿಗೆ ನೀವು ಮಾಹಿತಿ ಕೊಡಿ. ಯಾಕಂದ್ರೆ ನೀವು ಒಂದ್ ರೀತಿ ಈ ರಸ್ತೆ ಸುರಕ್ಷತೆ ಅಂಬಾಸಿಡರ್ಸ್ ಆಗಬೇಕು ನೀವು. ಯಾಕಂದ್ರೆ ಇದು ಮಕ್ಕಳು ಒಂದು ಸಾರಿ ನೋಡಿ, ಈಗ ಮಕ್ಕಳಿಗೆ ಏನಾದ್ರು ನೀವು ಈ ತರ ತಿಳಿಸಿದ್ರೆ ಅದು ಬೇಗ ಅವರಲ್ಲಿ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ಅವರು ಅಂದ್ಕೊಳ್ತಾರೆ, ಅಂತರ್ಗತ ಆಗ್ಬಿಡ್ತದೆ. ಈಗ ಮಕ್ಕಳು ಏನೋ ಶಿಸ್ತನ್ನ ಪಾಲನೆ ಮಾಡ್ತಾ ಇದಾರೆ ಅಂತ ದೊಡ್ಡವ್ರು ಏನಾದ್ರು ಗಮನಿಸಿದ್ರೆ, ಮಕ್ಕಳೇ ಹೇಗ್ ಮಾಡ್ತಾರಲ್ಲಪ್ಪ ನಾವು ಅದನ್ನ ಪಾಲಿಸಬೇಕು ಅನಿಸ್ತದೆ. ಕೆಲವು ಕಡೆ ಮಕ್ಕಳೇನೆ ಅಪ್ಪ ಏನಾನ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ, ಅಪ್ಪ ಹೆಲ್ಮೆಟ್ ಹಾಕೊಳ್ಳಿ ಅಂತಾರೆ.
ಸೀಟ್ ಬೆಲ್ಟ್ ಹಾಕಿದ್ರೆ ಕಾರಲ್ಲಿ ಕುಂತ್ಕೊಂಡು ಸೀಟ್ ಬೆಲ್ಟ್ ಹಾಕೋ ಅಂತ ಹೇಳೋದಂದ್ರೆ ಮಕ್ಕಳಿಗೆ ಅಷ್ಟು ಜವಾಬ್ದಾರಿ ಬಂದ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗ್ಬಿಟ್ರೆ ಇದು ಮಾಡಬೇಕು, ಇದು ಮಾಡಬಾರಂತ ಅವ್ರಿಗೆ ಮೊದಲೇ ಗೊತ್ತಾಗ್ಬಿಟ್ರೆ ಅವರೇನೆ ಇದನ್ನ ಹೇಳೋಂಥರ ಆಗಿಬಿಡುತ್ತೆ. ಅದೇ ರಸ್ತೆಯಲ್ಲಿ ಶಿಸ್ತಿರ್ಬೇಕು, ನಿಯಮಗಳನ್ನ ಪಾಲನೆ ಮಾಡಬೇಕು. ಮೂರನೇದು, ನೀವು ದಯವಿಟ್ಟು ಸೈಕಲ್ ಅಲ್ಲಿ ಸ್ಟೆಂಟ್ಸ್ ಮಾಡೋದು, ವೀಲಿಂಗ್ ಮಾಡೋದು ಮಾಡ್ಲೇಬೇಡಿ. ಯಾಕಂದ್ರೆ ಒಂದು ಸಾರಿ ನೀವೇನಾದ್ರು ಸ್ಟೆಂಟ್ ಮಾಡುವಾಗ ವೀಲಿಂಗ್ ಮಾಡುವಾಗ ಕೆಳಗಡೆ ಬಿದ್ದಿದ್ದೀರಂದ್ರೆ ನೀವು ನಿಮ್ಮ ಮೆದುಳು ಇರ್ಬೋದು, ನಿಮ್ಮ ಸ್ಪೈನಲ್ ಕಾರ್ಡ್ ಇರ್ಬೋದು, ನಿಮ್ಮ ಕೈಕಾಲು ಇರ್ಬೋದು, ಮೂಳೆ ಮುಖ ಮೂತಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಖಂಡಿತ ಮತ್ತೆ ಮೊದಲ ತರ ರಿಪೇರಿ ಮಾಡ್ಕೊಳಕ್ ಆಗಲ್ಲ ನಾವು. ಅದರಿಂದ ನೀವು ಸೈಕಲ್ ಏರಿದ ತಕ್ಷಣ, ಟೂ ವೀಲರ್ ಅಲ್ಲಿ ಕುತ್ಕೊಂಡಿದ್ದ ತಕ್ಷಣ ಕಂಪಲ್ಸರಿ ಮರ್ಯಾದೆ ಹೆಲ್ಮೆಟ್ ಹಾಕ್ಬೇಕು ನಾವು. ನೀವೆಲ್ಲೇ ಹೋಗಿ. ಆಮೇಲೆ ತ್ರಿಬಲ್ ರೈಡಿಂಗ್ ಮಾಡಬೇಡಿ. ಮನೇಲಿ ಅಪ್ಪ ಅಮ್ಮ ಕಾರ್ ನಿಲ್ಸಿದರೆ, ಟೂ ವೀಲರ್ ನಿಲ್ಸಿದ್ರೆ ಕದ್ದು ನೀವು ಕೀ ತಗೊಂಡು ರಸ್ತೆಗೆ ಇಳಿಬೇಡಿ. ಓಕೆ. ಇದು ಆಮೇಲೆ ನೀವು ಶಾಲೆ ಹತ್ರ ಇರಲಿ, ಎಲ್ಲೇ ಇರಲಿ, ಮಕ್ಕಳು ಶಾಲೆಗೆ, ನಾವು ಅದೇ ಇರೋದವ್ರು ಇರ್ಬೋದು, ಶಾಲೆಗೆ ಕಾಲೇಜ್ ಮಕ್ಕಳು, ಯಾವುದೇ ವಯಸ್ಸಿನ ಮಕ್ಕಳು ಇರ್ಬೋದು, ನೀವು ರಸ್ತೆ ದಾಟ್ತೀರಂತಂದ್ರೆ ಜಿಬ್ರಾ ಕ್ರಾಸಿಂಗ್ ಅನ್ನೇ ಬಳಸಿ. ಅಥವಾ ನಿಮ್ಗೇನೋ ಭಯ ಆಗ್ತಾ ಇದೆ ರಸ್ತೆ ದಾಟುವಾಗ ಒಬ್ಬರೇ ಇದ್ದೀರಂತಂದ್ರೆ ಅಲ್ಲಿ ಯಾರಾದ್ರೂ ಹಿರಿಯರು ಬಂದಾಗ ಅವರ ಸಹಾಯ ಪಡೆದು ದಾಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಏಕಾಏಕಿ ನೀವು ಆಮೇಲೆ ರಸ್ತೆಗಳಿಗೆ ಇಳಿದ ತಕ್ಷಣ ಓಡಬೇಡಿ. ತುಂಬಾ ಜನ ಮಾಡೋದು ಏನಂದ್ರೆ ಮಕ್ಕಳು ರಸ್ತೆ ಆ ಕಡೆ ಈ ಕಡೆಗೆ ನೋಡಿದ ಬದಲು ಓಡಿ ಬಿಡ್ತಾರೆ. ಬಟ್ ಅಲ್ಲಿ ವೆಹಿಕಲ್ ಬರಾಗ ಅವ್ರ ಕಂಡು ಸಿಕ್ಕಲ್ಲ. ಇದು ತುಂಬ. ಆಮೇಲೆ ನಾನು ಪ್ರಮುಖವಾಗಿ ಬೈಸ್ಕಲ್ ಓಡೋಂಥ ಮಕ್ಕಳಿಗೆ ಹೇಳೋದೇನೆಂದ್ರೆ, ನೀವು ಎಲ್ಲಿ ರಸ್ತೆಯನ್ನು ದಾಟಬೇಕನ್ನಿಸ್ತದೋ ಅಂತ ಕಡೆ ತುಳಿದು ಚಾಲನೆ ಮಾಡಬೇಡಿ. ಕಡೆ ಇಳಿದು ರಸ್ತೆ ಬದಲು ಎಡಗ ಬಲ ನೋಡಿ ಆಮೇಲೆ ಸೈಕಲ್ ತಳ್ಕೊಂಡು ಮುಂದೆ ಹೋಗ್ಬೇಕಂತ ನಾನು ಹೇಳ್ತೀನಿ. ಇದು ಬಹಳ ಪ್ರಮುಖವಾಗಿ ಮಾಡ್ತಕ್ಕಂಥ ಸರ್. ಬಹಳ ಉತ್ತಮವಾದ ಸಂದೇಶವನ್ನ ಕೊಟ್ಟಿದ್ದೀರಾ. ಈಗ ನನಗೂ ಗೊತ್ತಾಗಿರ್ತಕ್ಕಂಥ ವಿಚಾರ, ನಾವು ರಸ್ತೆಯಲ್ಲಿ ಎಡಗಡೆ ಚಲಿಸ್ಬೇಕು ಅಂತ ಮನಸ್ಸಲ್ಲಿ ಬಂದ್ಬಿಟ್ಟಿತ್ತು. ಅದನ್ನು ಬದಲಾಯಿಸ್ಕೊಂಡು ನಾವು ಬಲಗಡೆನೇ ಹೋಗಬೇಕು, ಯಾಕಂದರೆ ವಾಹನಗಳು ನಮಗೆ ಕಾಣುತ್ತೆ ಅಂತ. ಜೀಬ್ರಾ ಕ್ರಾಸ್ ಉಪಯೋಗಿಸ್ಬೇಕು. ರಸ್ತೆ ನಿಯಮಗಳನ್ನು ವೆಂಕಟೇಶ್ ಅವರು ಈಗಾಗಲೇ ವಿವರಿಸಿದ್ದಾರೆ. ಇದ್ರ ಬಗ್ಗೆ ಪಠ್ಯಪುಸ್ತಕಗಳು ಆಗ್ತಿದೆ. ನಾವು ರಸ್ತೆನ ಸುರಕ್ಷತೆ ಒಂದು ಮಾರ್ಗ ಮಾಡಿ ಮಕ್ಕಳಿಗೆ ಒಂದು ನಗರವನ್ನು ಮಕ್ಕಳ ಸ್ನೇಹಿಯಾಗಿ ಮಾಡ್ಬೋದು ಅನ್ನೋ ವಿಚಾರಗಳನ್ನ ವೆಂಕಟೇಶ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳ ಕಲರವ, ಕಿಡ್ಸ್ ಕಲರವ ಹಾಗೂ ಬೆಟ್ಟಕ್ಕೊಂದು ದಾರಿ ಮಾಡಬೇಕಾದ್ರೆ ನಾವು ರಸ್ತೆ ನಿಯಮಗಳನ್ನ ಪಾಲಿಸಲೇಬೇಕಾಗತ್ತೆ. ಶಿಸ್ತಿದ್ರೆ ಮಾತ್ರ ನಮಗೆ ಸಾಧನೆ ಮಾಡೋಕ್ಕಾಗತ್ತೆ ಅಂತ ಭಾಳ ಚೆನ್ನಾಗಿ ಹೇಳಿರ್ತಕ್ಕಂಥ ಗೆಳೆಯ ವೆಂಕಟೇಶ್ ಅವರಿಗೆ ಸ್ಪರ್ಶ ಸಂಸ್ಥೆ ಪರವಾಗಿ ಮತ್ತು ಕಿಡ್ಸ್ ಕಲರವ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್. ಧನ್ಯವಾದ ಸರ್. ನಮಸ್ತೆ ಸರ್.